ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 698 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 22 ಮತ್ತು 23 ಮೇ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪರ್ಮಾಫ್ರಾಸ್ಟ್ ಅನ್ನು ಕರಗಿಸುವ ಖನಿಜಗಳು ನದಿಗಳನ್ನು ಕಿತ್ತಳೆ ಬಣ್ಣಕ್ಕೆ ತಿರುಗಿಸುವಲ್ಲಿ ಯಾವ ಪಾತ್ರವನ್ನು ವಹಿಸುತ್ತವೆ? ಸೊ ವಾಟ್ ರೋಲ್ ಡು ಮಿನರಲ್ಸ್ ಇನ್ ಥಾಯಿಂಗ್ ಪರ್ಮಾಫ್ರಾಸ್ಟ್ ಪ್ಲೇ ಇನ್ ಕಾಸಿಂಗ್ ದಿ ರಿವರ್ಸ್ ಟು ಟರ್ನ್ ಆರೆಂಜ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಪರ್ಮಾಫ್ರಾಸ್ಟ್ ವ್ಯವಸ್ಥೆ ಆಗಿರುತ್ತೆ. ಪರ್ಮಾಫ್ರಾಸ್ಟ್ ಅಂದರೆ ಸೊ ಆ ಒಂದು ಭೂಪ್ರದೇಶ ಸಂಪೂರ್ಣವಾಗಿ ಹಿಮಾವೃತವಾಗಿರುತ್ತೆ ಫಾರ್ ಅ ವೆರಿ ಲಾಂಗ್ ಟೈಮ್. ಅದನ್ನು ನಾವೇನಂತ ಕರಿತೀವಿ ಅಂದರೆ ಪರ್ಮಾಫ್ರಾಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪರ್ಮಾಫ್ರಾಸ್ಟ್ ಏನಿರುತ್ತೆ ಅದು ಟೆಂಪ್ರೇಚರ್ ಜಾಸ್ತಿ ಆದಾಗ ಕರಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಥಾಯಿಂಗ್ ಅಂತ ಕರಿತೇವೆ. ಸೊ ಈ ಥಾಯಿಂಗ್ ಆದಾಗ ಅದರಿಂದ ಬರ್ತಕ್ಕಂಥ ನೀರು ಅದು ಕಿತ್ತಳೆ ಬಣ್ಣಕ್ಕೆ ಅಥವಾ ಆರೆಂಜ್ ಬಣ್ಣಕ್ಕೆ ತಿರುಗಿರುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವುಗಳಲ್ಲಿರ್ತಕ್ಕಂಥ ಕಬ್ಬಿಣದ ಆಕ್ಸೈಡ್ ಅಥವಾ ವಾಟ್ ಎವರ್ ವಿ ಕಾಲ್ ಇಟ್ ಆಸ್ ಐರನ್ ಆಕ್ಸೈಡ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಬಿಡುಗಡೆ ಆಗುವ ಕಾರಣದಿಂದ ಅದು ಕಿತ್ತಳೆ ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ವಿದ್ಯಮಾನವನ್ನು ನಮ್ಮ ಭೂಮಿಯ ಮೇಲೆ ಎಲ್ಲಿ ನೋಡ್ಬೋದಾಗಿರುತ್ತೆ ಅಂದರೆ ಅಲಾಸ್ಕಾದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲಾಸ್ಕಾದಲ್ಲಿರ್ತಕ್ಕಂಥ ಅನೇಕ ನದಿಗಳು ಅಥವಾ ರಿವರ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಅವು ಈ ಒಂದು ನಾರ್ಮಲ್ ಬಣ್ಣಕ್ಕಿಂತ ಈ ಒಂದು ಆರೆಂಜ್ ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವಿದ್ಯಮಾನವನ್ನು ನಾವಿಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ದಿಸ್ ಫಿನಾಮಿನನ್ ವಾಸ್ ಅಬ್ಸರ್ವ್ಡ್ ಅಟ್ ಅಲಾಸ್ಕಾ. ಸೊ ಅಲಾಸ್ಕಾದಲ್ಲಿರ್ತಕ್ಕಂಥ ರಿವರ್ಸ್ ಅಥವಾ ನದಿಗಳಲ್ಲಿ ಅಬ್ಸರ್ವ್ ಆಗಿರ್ತಕ್ಕಂಥ ಒಂದು ಫಿನಾಮಿನನ್ ಆಗಿರುತ್ತೆ. ಸೊ ಈ ಒಂದು ಫಿನಾಮಿನನ್ ಪ್ರಾಥಮಿಕವಾಗಿ ಆಗಲಿಕ್ಕೆ ಕಾರಣ ಏನು ಅಂದರೆ ಥಾಯಿಂಗ್ ಆಫ್ ಪರ್ಮಾಫ್ರಾಸ್ಟ್ ಅಂತ ಕರಿತೇವೆ. ಅಂದರೆ ಈ ಒಂದು ಪರ್ಮಾಫ್ರಾಸ್ಟ್ ಏನಿರುತ್ತೆ ಸೊ ಅದು ಕರಗುವ ಕಾರಣದಿಂದ ಈ ಒಂದು ಬಣ್ಣದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಆಗಿರುತ್ತೆ. ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಪರ್ಮಾಫ್ರಾಸ್ಟ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಪರ್ಮಾಫ್ರಾಸ್ಟ್ ಅಂದರೆ ಇಟ್ ಈಸ್ ಅ ಫ್ರೋಸನ್ ಗ್ರೌಂಡ್ ದಟ್ ಕಂಟೈನ್ಸ್ ವೇರಿಯಸ್ ಮಿನರಲ್ಸ್. ಸೊ 2 ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಖನಿಜಗಳನ್ನು ಹೊಂದಿರಬೇಕಾಗಿರುತ್ತೆ. ಸೊ ಖನಿಜಗಳನ್ನು ಹೊಂದಿರತಕ್ಕಂಥ ಹೆಪ್ಪುಗಟ್ಟಿರ್ತಕ್ಕಂಥ ಒಂದು ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಪರ್ಮಾಫ್ರಾಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪರ್ಮಾಫ್ರಾಸ್ಟ್ ಏನಿರುತ್ತೆ ಫ್ರೋಸನ್ ಆಗಿರುತ್ತೆ ಅಥವಾ ಹೆಪ್ಪುಗಟ್ಟಿರುತ್ತೆ. ಸಪೋಸ್ ಇಫ್ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಸೊ ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ವಾರ್ಮ್ ಆದಾಗ ಏನಾಗುತ್ತೆ ಅಂದರೆ ಸೊ ಪರ್ಮಾಫ್ರಾಸ್ಟ್ ತನ್ನಲ್ಲಿರ್ತಕ್ಕಂಥ ಮಿನರಲ್ಸ್ ಅಥವಾ ಖನಿಜಗಳನ್ನು ರಿಲೀಸ್ ಮಾಡುತ್ತೆ ಅಥವಾ ಬಿಡುಗಡೆ ಮಾಡುತ್ತೆ. ಸೊ ಈ ಒಂದು ಮಿನರಲ್ಸ್ ಏನಿರುತ್ತೆ ಸೊ ಅದು ಇಂಪ್ಯಾಕ್ಟೆಡ್ ಏರಿಯಾ ಅಂದರೆ ಪೀಡಿತ ಪ್ರದೇಶಗಳು ಅಂತ ಹೇಳ್ತೇವೆ. ಇಂಪ್ಯಾಕ್ಟೆಡ್ ಏರಿಯಾಸ್ ಅಂದರೆ ಯಾವ ಪ್ರದೇಶಗಳಲ್ಲಿ ನೀರಿನ ಬಣ್ಣ ಆರೆಂಜ್ ಬಣ್ಣಕ್ಕೆ ಟರ್ನ್ ಆಗುತ್ತೆ ಸೊ ಆ ಒಂದು ಪ್ರದೇಶವನ್ನು ನಾವು ಇಂಪ್ಯಾಕ್ಟೆಡ್ ಏರಿಯಾಸ್ ಅಂತ ಕರಿತೇವೆ. ಸೊ ದ ಅಫೆಕ್ಟೆಡ್ ವಾಟರ್ ಈಸ್ ಫೌಂಡ್ ಇನ್ ದಿ ಫೆಡರಲ್ ಲ್ಯಾಂಡ್ಸ್. ಅಂದರೆ ಎಲ್ಲಿ ಈ ರೀತಿಯ ಕಿತ್ತಳೆ ಬಣ್ಣದ ನೀರನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ ಗೇಟ್ಸ್ ಆಫ್ ದಿ ಆರ್ಕ್ಟಿಕ್ ಆ್ಯಂಡ್ ಕೊಬುಕ್ ವ್ಯಾಲಿ ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತೇವೆ. ಅಂದರೆ ಇದು ಅಲಾಸ್ಕಾದಲ್ಲಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಸೊ ಕೊಬುಕ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಆರ್ಕ್ಟಿಕ್ ಗೇಟ್ಸ್ಗಳಲ್ಲಿ ಈ ರೀತಿಯ ಒಂದು ಬದಲಾವಣೆ ಆಗಿರ್ತಕ್ಕಂಥ ನೀರಿನ ಬಣ್ಣಗಳನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ಈ ಒಂದು ಚೇಂಜ್ ಆಫ್ ಕಲರ್ ಏನಿರುತ್ತೆ ಇದು ನಮ್ಮ ಭೂಮಿಯ ಮೇಲೆ ಮಾತ್ರವಲ್ಲ, ಈವನ್ ಸ್ಪೇಸ್ ಅಥವಾ ಬಾಹ್ಯಾಕಾಶದಿಂದ ಗೋಚರಿಸುತ್ತೆ. ಅಷ್ಟು ಇಂಟೆನ್ಸ್ ಆಗಿರ್ತಕ್ಕಂಥ ಆರೆಂಜ್ ಬಣ್ಣವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಾಹ್ಯಾಕಾಶದ ಚಿತ್ರಣವನ್ನು 2008 ದಾಖಲೆ ಮಾಡಿರ್ತಾರೆ. ಸೊ ಅಷ್ಟು ಎತ್ತರದಿಂದ ಈ ಒಂದು ಬಣ್ಣದ ಬದಲಾವಣೆಯನ್ನು ನಾವು ಗಮನಿಸಬಹುದಾಗಿರುತ್ತೆ. The issue is gradually propagating from small headwaters into larger rivers over time. ಅಂದರೆ ಇದು ಪ್ರಾರಂಭವಾದಾಗ ಆ ಪರ್ಮಾಫ್ರಾಸ್ಟ್ ಎಲ್ಲಿ ಥಾಯಿಂಗ್ ಆಗುತ್ತೆ ಅಥವಾ ಕರಗುತ್ತೆ ಅಲ್ಲಿ ಮಾತ್ರ ಈ ಒಂದು ಬಣ್ಣದ ಬದಲಾವಣೆಯನ್ನು ನೋಡ್ಬೋದಾಗಿರುತ್ತೆ. ಸೊ ಈ ನೀರು ಹರಿತಾ ಮುಂದೊಂದು ದಿನ ನದಿಗಳಿಗೆ ಸೇರುವ ಕಾರಣದಿಂದ ನದಿಗಳ ಬಣ್ಣದಲ್ಲೂ ಕೂಡ ಬದಲಾವಣೆಯನ್ನು ನಾವು ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಸೊ ಇದು ಲಾಂಗ್ ರನ್ನಲ್ಲಿ ಅಂದರೆ ಹೆಚ್ಚಿನ ಕಾಲದಲ್ಲಿ ಈ ಒಂದು ಪರ್ಮಾಫ್ರಾಸ್ಟ್ ಅಂತಕ್ಕಂಥದ್ದು ಥಾಯಿಂಗ್ ಆಗುವ ಕಾರಣದಿಂದ ನದಿಗಳಲ್ಲೂ ಕೂಡ ಇರ್ತಕ್ಕಂಥ ನೀರು ಈ ಒಂದು ಆರೆಂಜ್ ಬಣ್ಣಕ್ಕೆ ತಿರುಗತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಕಾರಣ ನಮ್ಗೇನು ಅಂತ ಗೊತ್ತಾಯ್ತು, ಮಿನರಲ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಖನಿಜಗಳು ಬಿಡುಗಡೆ ಆಗ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾದ ಕಾರಣವಾಗಿರುತ್ತೆ. ದ ಮಿನರಲ್ಸ್ ಸ್ಟೋರ್ಡ್ ಇನ್ ಪರ್ಮಾಫ್ರಾಸ್ಟ್ ಆರ್ ಎಕ್ಸ್ಪೋಸ್ ಟು ವಾಟರ್ ಅಂಡ್ ಆಕ್ಸಿಜನ್ ಆಸ್ ದಿ ಎನ್ವೈರನ್ಮೆಂಟ್ ವಾರ್ಮ್ಸ್. ಅಂದರೆ ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆ ವಾರ್ಮ್ ಆದಾಗ ಅಥವಾ ಬೆಚ್ಚಗಾದಾಗ ಈ ಒಂದು ಪರ್ಮಾಫ್ರಾಸ್ಟ್ ಅಲ್ಲಿರ್ತಕ್ಕಂಥ ಮಿನರಲ್ಸ್ ಏನಿರ್ತವೆ ಅವು ಅಲ್ಲಿರ್ತಕ್ಕಂಥ ನೀರು ಮತ್ತು ಆಕ್ಸಿಜನ್ ಜೊತೆಗೆ ಎಕ್ಸ್ಪೋಸ್ ಆಗ್ತವೆ, ಅದ್ರ ಜೊತೆ
ರಿಯಾಕ್ಟ್ ಆಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಎಕ್ಸ್ಪೋಜರ್ ಕಾಸಸ್ ದಿ ಮಿನರಲ್ಸ್ ಟು ರಿಲೀಸ್ ಆಸಿಡ್ ಅಂಡ್ ಮೆಟಲ್. ಸೊ ಈ ಒಂದು ಎಕ್ಸ್ಪೋಜರ್ ಆದಾಗ ಆ ಮಿನರಲ್ಸ್ ಏನಾಗುತ್ತೆ ಅಂದರೆ ತನ್ನಲ್ಲಿರ್ತಕ್ಕಂಥ ಆಸಿಡ್ಗಳನ್ನು ಮತ್ತು ಮೆಟಲ್ಗಳನ್ನು ಸೊ ನೀರೊಳಗಡೆಗೆ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿನರಲ್ಸ್ಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಯಾವ್ದು ಅಂದರೆ ಅಯನ್, ಜಿಂಕ್, ನಿಕಲ್, ಕಾಪರ್ ಮತ್ತು ಕ್ಯಾಡ್ಮಿಯಂ. ಸೊ ಈ ಒಂದು ಮಿನರಲ್ಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟೆಲ್ಲ ಮಿನರಲ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒನ್ ಮಿನರಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಯಾವುದು ಅಂದರೆ ಐರನ್. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಸೊ ಈ ಒಂದು ಐರನ್ ಏನಿರುತ್ತೆ ಅಥವಾ ಈ ಒಂದು ಕಬ್ಬಿಣದ ಅಂಶ ಏನಿರುತ್ತೆ, ಸೊ ಇದು ಆಮ್ಲಜನಕದೊಂದಿಗೆ ರಿಯಾಕ್ಟ್ ಆದಾಗ ಅದಾಗ್ತಕ್ಕಂಥ ಪರಿವರ್ತನೆಯ ಕಾರಣದಿಂದ ಸೊ ಈ ಒಂದು ಆರೆಂಜ್ ಕಲರೇಷನ್ ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ತೊಂದರೆ ಏನು, ಇಸ್ ಇಟ್ ಅ ಗುಡ್ ಡೆವಲಪ್ಮೆಂಟ್ ಅಥವಾ ಬ್ಯಾಡ್ ಡೆವಲಪ್ಮೆಂಟ್ ಅಂತ ನಾವು ನೋಡೋದಾದ್ರೆ, ಸೊ ಇದು ನಮ್ಮ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಬದಲಾವಣೆ ಆಗಿರುತ್ತೆ. ನಾವು ವಾಟ್ ಈಸ್ ದ ಪ್ರಾಬ್ಲಮ್ ಏನು ಅಂದರೆ, ಸೊ ದಿಸ್ ಈಸ್ ಬೀಯಿಂಗ್ ಟಾಕ್ಸಿಕ್. ಅಂದರೆ ಈ ಒಂದು ಆರೆಂಜ್ ಕಲರ್ ನೀರೇನಿರುತ್ತೆ ಅದು ವಿಷಕಾರಿಯಾಗಿರುತ್ತೆ ಅಥವಾ ಟಾಕ್ಸಿಕ್ ಆಗಿರುತ್ತೆ. ಸೊ ಇಟ್ ಈಸ್ ಪೊಟೆನ್ಷಿಯಲಿ ಹಿಂಡರಿಂಗ್ ದಿ ಮೈಗ್ರೇಷನ್ ಆಫ್ ಫಿಶ್ ಟು ಸ್ಪಾಯಿಂಗ್ ಏರಿಯಾಸ್. ಅಂದರೆ ಈ ಒಂದು ಮೀನುಗಳು ಮೊಟ್ಟೆ ಇಡ್ತಕ್ಕಂಥ ಪ್ರದೇಶಗಳಿಗೆ ಮೈಗ್ರೇಟ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಅಂದರೆ ನೀರು ಸ್ವಚ್ಛವಾಗಿದ್ದಾಗ ಮೀನುಗಳು ತಮ್ಮ ಸ್ಪಾಯಿಂಗ್ ಏರಿಯಾಗೆ ಅವು ಮೈಗ್ರೇಟ್ ಆಗ್ತವೆ ಅಥವಾ ವಲಸೆ ಹೋಗ್ತವೆ. ಸೊ ಯಾವಾಗ ಆರೆಂಜ್ ಕಲರೇಷನ್ ಆಗುತ್ತೆ ಅವಾಗ ಮೀನುಗಳು ಮೊಟ್ಟೆ ಇರ್ತಕ್ಕಂಥ ಪ್ರದೇಶಗಳಿಗೆ ಮೈಗ್ರೇಟ್ ಆಗೋದನ್ನ ಸ್ಟಾಪ್ ಮಾಡೋದ್ರಿಂದ ಈ ಒಂದು ಬ್ಲೂ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ದ ಚೇಂಜಸ್ ಥ್ರೆಟನ್ಸ್ ದಿ ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿ ಅಂಡ್ ಫಿಶರೀಸ್. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಸೊ ಯಾವಾಗ ಅದು ಆರೆಂಜ್ ಬಣ್ಣಕ್ಕೆ ತಿರುಗುತ್ತೆ ಕುಡಿಯುವ ನೀರಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಸೊ ಅದಾದ್ಮೇಲೆ ಮೀನುಗಾರಿಕೆ ಅಂತಕ್ಕಂಥದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ರೀತಿಯ ಒಂದು ಫೆನಾಮಿನನ್ ಅಬ್ಸರ್ವ್ ಆಗಿರ್ತಕ್ಕಂಥ ಅಲಾಸ್ಕಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಸೊ ಇಲ್ಲಿ ಯೆಲ್ಲೋ ಪ್ಯಾಚ್ ನಾವೇನು ನೋಡ್ತಾ ಇದ್ದೇವೆ, ಸೊ ದಿಸ್ ಇಸ್ ದ ಮೇನ್ ಲ್ಯಾಂಡ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಈ ಒಂದು ಮೇನ್ ಲ್ಯಾಂಡ್ ಅನ್ನು ಹೊರತುಪಡಿಸಿ ಸೊ ಈ ಭಾಗದಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲ್ಯಾಂಡ್ ಇರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಲಾಸ್ಕಾ ಅಂತ ಕರಿತೇವೆ. ಸೊ ಅಲಾಸ್ಕಾ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಕೆನಡಾದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಅಲಾಸ್ಕಾವನ್ನ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಅದರ ಚಿತ್ರವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಲಾಸ್ಕಾದ ನೈಬರಿಂಗ್ ಅಂದರೆ ಅದರ ಸುತ್ತಲೂ ಇರ್ತಕ್ಕಂಥ ಕೆಲವೊಂದು ಜಿಯೋಗ್ರಫಿಕಲಿ ಇಂಪಾರ್ಟೆಂಟ್ ರೀಜನ್ಸ್ ಅನ್ನು ನಾವು ನೋಡೋದಾದ್ರೆ ಸೊ ಮೇಲಕ್ಕೆ ನಾವು ಆರ್ಕ್ಟಿಕ್ ಸರ್ಕಲ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಚುಕ್ಚಿ ಸಿ ಅಂತ ಒಂದು ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಾವು ಬೇರಿಂಗ್ ಸ್ಟ್ರೇಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಲೈನ್ ನೀವೇನು ನೋಡ್ತಾ ಇದ್ದೀರಾ, ಸೊ ಈ ಲೈನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೇವೆ. ಸೊ ಆರ್ಕ್ಟಿಕ್ ಸರ್ಕಲ್ ಹಾದು ಹೋಗ್ತಕ್ಕಂಥ ಒಂದು ಪೀಸ್ ಆಫ್ ಲ್ಯಾಂಡ್ ಆಫ್ ಅಮೆರಿಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಲಾಸ್ಕಾ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಬೇರಿಂಗ್ ಸಿ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅಟ್ ದಿ ಬಾಟಮ್ ನಾವು ಪೆಸಿಫಿಕ್ ಓಷನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನಾರ್ದರ್ನ್ ಅಮೆರಿಕಾದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಸೊ ಇಲ್ಲಿ ಮೆಕ್ಕಿನ್ಲಿ ಮೌಂಟೇನ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೆಕ್ಕಿನ್ಲಿ ಮೌಂಟೇನ್ಸ್ ಏನಿರುತ್ತೆ ಇದು ಅಲಾಸ್ಕಾ ರೇಂಜ್ ಅಂತ ಬರುತ್ತೆ. ಸೊ ಈ ಒಂದು ಅಲಾಸ್ಕಾ ಶ್ರೇಣಿ ಏನಿರುತ್ತೆ ಅದರಲ್ಲಿ ಒಂದು ಪೀಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೌಂಟ್ ಮೆಕ್ಕಿನ್ಲಿ ಅಂತ ಕರಿತೇವೆ. ಸೊ ಇದು ನಾರ್ತ್ ಅಮೆರಿಕಾದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರವಾಗಿರುತ್ತೆ. ಸೊ ಈ ಕಡೆ ನಾವು ಕೆನಡಾದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಕೆನಡಾದ ಈ ಒಂದು ಪ್ರಾಂತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಯುಕಾನ್ ಟೆರಿಟರಿ ಅಂತ ಕರಿತೇವೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಈ ಒಂದು ಅಲಾಸ್ಕಾ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅಲಾಸ್ಕಾ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ರಿಮೋಟ್ ಸ್ಟೇಟ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್. ಸೊ ಯುನೈಟೆಡ್ ಸ್ಟೇಟ್ಸ್ ನ ಅತಿ ದೊಡ್ಡದಾಗಿರ್ತಕ್ಕಂಥ ಮತ್ತು ಅತ್ಯಂತ ದೂರವಾಗಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಬಿಕಾಸ್ ಇದು ಲ್ಯಾಂಡ್ ಇಂದ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದಿಲ್ಲ, ದೇರ್ ಇಸ್ ಅ ಸೆಪರೇಷನ್. ಸೊ ಇಲ್ಲಿ ನಾವು ನ್ಯಾಚುರಲ್ ಬ್ಯೂಟಿಯನ್ನು ಮತ್ತು ವೈಲ್ಡರ್ನೆಸ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ಮತ್ತು ಸುಂದರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಜಿಯೋಗ್ರಫಿ ಮತ್ತು ಲ್ಯಾಂಡ್ಸ್ಕೇಪನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಇಟ್ ಈಸ್ ಅಟ್ ದಿ ಎಕ್ಸ್ಟ್ರೀಮ್ ನಾರ್ತ್ ವೆಸ್ಟ್ ಆಫ್ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್. ಅಂದರೆ ಈ ಒಂದು ಉತ್ತರ ಅಮೆರಿಕ ಖಂಡ ಏನಿರುತ್ತೆ ಅದರ ತೀವ್ರ ವಾಯುವ್ಯದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವೆಸ್ಟರ್ನ್ ಹೆಮಿಸ್ಪಿಯರ್ ಲಾರ್ಜೆಸ್ಟ್ ಪೆನಿನ್ಸುಲಾ ಅಂತ ಕರೀತೇವೆ. ಪೆನಿನ್ಸುಲಾ ಅಂದರೆ ಪರ್ಯಾಯ ಭೂಮಿ. ಅದರರ್ಥ ಏನು ಅಂದರೆ ಸೊ ಮೂರು ಕಡೆ ನೀರಿರುತ್ತೆ. ಸೊ ಆ ರೀತಿಯ ಒಂದು ಪೆನಿನ್ಸುಲಾ ಇದಾಗಿರುತ್ತೆ. ಇದು ಪಶ್ಚಿಮ ಗೋಳಾರ್ಧದ ಅತಿ ದೊಡ್ಡ ಪರ್ಯಾಯ ದ್ವೀಪವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂದ್ರೆ ವೆಸ್ಟರ್ನ್ ಹೆಮಿಸ್ಪಿಯರ್ ಏನಿರುತ್ತೆ ಸೊ ಅದರಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಪೆನಿನ್ಸುಲಾ ಯಾವುದು ಅಂತ ನಮ್ಗೆ ಕೇಳಿದ್ರೆ ಅಲಾಸ್ಕಾ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ.
ಸೊ ಇದರಲ್ಲಿ ಹೈಯೆಸ್ಟ್ ಪೀಕನ್ನು ನಾನು ಆಲ್ರೆಡಿ ಮ್ಯಾಪಲ್ಲಿ ತೋರಿಸಿರ್ತೇನೆ. ಸೊ ಹೈಯೆಸ್ಟ್ ಪೀಕನ್ನು ನಾವು ದೆನಾಲಿ ಅಂತ ಕರಿತೇವೆ. ಸೊ ದೆನಾಲಿಗೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನು ನಾವು ಮೌಂಟ್ ಮೆಕ್ಕಿನ್ಲಿ ಅಂತ ಕರಿತೇವೆ. ಸೊ ಇದನ್ನು ನಾವು ಮ್ಯಾಪಲ್ಲಿ ನಾವು ನೋಡಿರ್ತೇವೆ. ಸೊ ಇದು ನಾರ್ತ್ ಅಮೆರಿಕಾದಲ್ಲಿಯೇ ಹೈಯೆಸ್ಟ್ ಪೀಕ್ ಆಗಿರುತ್ತೆ ಅಥವಾ ಅತ್ಯಂತ ಎತ್ತರವಾದ ಒಂದು ಶಿಖರವಾಗಿರುತ್ತೆ. ಸೊ ಇದರ ಬಾರ್ಡರಿಂಗ್ ಕಂಟ್ರೀಸ್ ಮತ್ತು ಸೀಸ್ಗಳು ಅಂದರೆ ಇದರ ಗಡಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳು ಮತ್ತು ಸಮುದ್ರಗಳನ್ನು ನಾವು ನೋಡೋದಾದರೆ ಈಸ್ಟಲ್ಲಿ ಏನನ್ನು ನಾವು ನೋಡ್ಬೋದು ಅಂದರೆ ಪೂರ್ವಕ್ಕೆ ನಾವು ಏನನ್ನು ನೋಡ್ಬೋದು ಅಂದರೆ ಕೆನಡಾ ಜೊತೆಗೆ ತನ್ನ ಬಾರ್ಡರನ್ನು ಶೇರ್ ಮಾಡಿಕೊಳ್ಳುತ್ತೆ. ಸೊ ಯಾವ ಟೆರಿಟರಿ ಅಂತ ನಾವು ಮ್ಯಾಪಲ್ಲಿ ನೋಡಿದ್ದೇವೆ, ಯುಕಾನ್ ಟೆರಿಟರಿ ಅಂತ ಕರಿತೇವೆ. ಸೊ ಯುಕಾನ್ ಟೆರಿಟರಿ ಜೊತೆಗೆ ತನ್ನ ಬಾರ್ಡರನ್ನು ಶೇರ್ ಮಾಡಿಕೊಳ್ಳುತ್ತೆ. ಅಂಡ್ ದಿ ಪ್ರಾವಿನ್ಸ್ ಆಫ್ ಬ್ರಿಟಿಷ್ ಕೊಲಂಬಿಯಾ ಜೊತೆಗೆ ಸೊ ತನ್ನ ಪೂರ್ವದ ದಿಕ್ಕಿನಲ್ಲಿ ಗಡಿಯನ್ನು ಹಂಚಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವೆಸ್ಟ್ಗೆ ಬಂದಾಗ ಅಂದರೆ ಪಶ್ಚಿಮಕ್ಕೆ ಬಂದಾಗ ಮೆರಿಟೈಮ್ ಬಾರ್ಡರ್ಸ್ ಅನ್ನು ಅಂದರೆ ಸಮುದ್ರದ ಗಡಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಷ್ಯಾಸ್ ಚುಕೋಟ್ಕಾ ಅಟೋನಾಮಸ್ ಓಕ್ರುಂಗ್ ಅಕ್ರಾಸ್ ದಿ ಬೇರಿಂಗ್ ಸ್ಟ್ರೇಟ್. ಸೊ ಬೇರಿಂಗ್ ಸ್ಟ್ರೇಟ್ನ ಉದ್ದಕ್ಕೂ, ಸೊ ಬೇರಿಂಗ್ ಜಲಸಂಧಿಯ ಉದ್ದಕ್ಕೂ ರಷ್ಯಾದ ಚುಕೋಟ್ಕಾ ಸ್ವಾಯತ್ತ ಒಕ್ರುಗ್ನೊಂದಿಗೆ ತನ್ನ ಕಡಲ ಗಡಿಯನ್ನು ಹಂಚಿಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಪಶ್ಚಿಮದ ಪ್ರದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿರ್ತಕ್ಕಂಥ ಕೆಲವೊಂದು ಸೀಗಳು ಅಥವಾ ಸಮುದ್ರಗಳನ್ನು, ಮಹಾಸಾಗರಗಳನ್ನು ನಾವು ನೋಡೋದಾದರೆ ಇದನ್ನು ನಾವು ಚುಕ್ಚಿ ಸಿ ಅಂತ ಕರಿತೇವೆ. ಸೊ ಅದಾದಮೇಲೆ ಅಂಡ್ ದಿ ಬೀಫೋರ್ಡ್ ಸಿ ಅಂತ ಕರಿತೇವೆ. ಸೊ ಅದಾದಮೇಲೆ ದಿ ಆರ್ಟಿಕ್ ಓಷನ್ ಲೈ ಟು ದಿ ನಾರ್ತ್ ವೈಲ್ ದಿ ಪೆಸಿಫಿಕ್ ಓಷನ್ ಲೈಸ್ ಟು ದಿ ಸೌತ್. ಸೊ ಆರ್ಟಿಕ್ ಓಷನ್ ಅನ್ನು ನಾವು ನಾರ್ತ್ ಅಲ್ಲಿ ನೋಡ್ಬೋದಾಗಿರುತ್ತೆ, ಪೆಸಿಫಿಕ್ ಓಷನ್ ಅನ್ನು ನಾವು ಸೌತ್ ಅಲ್ಲಿ ನೋಡ್ಬೋದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅಲಾಸ್ಕಾಗೆ ಒಂದು ನಿಕ್ ನೇಮ್ ಕೂಡ ಇರುತ್ತೆ. ಸೊ ಇದನ್ನು ನಾವು ದಿ ಲಾಸ್ಟ್ ಫ್ರಾಂಟಿಯರ್ ಅಂತ ಕರಿತೇವೆ. ಸೊ ದ ಲಾಸ್ಟ್ ಫ್ರಾಂಟಿಯರ್ ಯಾವುದು ಅಂತ ಕೇಳಿದ್ರೆ ನಮಗೆ ಅಲಾಸ್ಕಾ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಾವು ಸಾಕಷ್ಟು ಕಲ್ಚರಲ್ ಡೈವರ್ಸಿಟಿ ಅಥವಾ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಹೋಮ್ ಟು ದಿ ಟೇಪೆಸ್ಟ್ರಿ ಆಫ್ ಕಲ್ಚರ್ಸ್ ಇನ್ಕ್ಲೂಡಿಂಗ್ ಇಂಡಿಜಿನಸ್ ಕಮ್ಯುನಿಟಿ ಅಂದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಸಮುದಾಯ ತುಂಬ ಸ್ಥಳೀಯವಾಗಿರ್ತಕ್ಕಂಥ ಸಮುದಾಯವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಕೆಲವೊಂದು ಸಮುದಾಯಗಳನ್ನು ನಾವೇನಂತ ಕರಿತೀವಿ ಅಂದರೆ ಅಲೆಯುಟ್ ಅಂತ ಕರಿತೇವೆ, ಇನೂಪಿಯಾಕ್ ಅಂತ ಕರಿತೇವೆ, ಮತ್ತು ಟಿಂಗ್ಲಿಟ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ವಿವಿಧ ಸಮುದಾಯಗಳನ್ನು ಹೊಂದಿರತಕ್ಕಂಥ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಒಂದು ನೆಲೆಯನ್ನು ನಾವು ಅಲಾಸ್ಕಾ ಅಂತ ಕರಿತೇವೆ. ಸೊ ಅದಾದಮೇಲೆ ಇಲ್ಲಿರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಇಂಗ್ಲೀಷ್ ಭಾಷೆಯನ್ನು ಅವರು ಅಧಿಕೃತ ಭಾಷೆಯಾಗಿ ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಅವರ ಅಲಾಸ್ಕಾ ನೇಟಿವ್ ಲ್ಯಾಂಗ್ವೇಜಸ್ ಅನ್ನು ಕೂಡ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಕೆಲವೊಂದು ನೈಸರ್ಗಿಕ ಅದ್ಭುತಗಳು ಅಥವಾ ನ್ಯಾಚುರಲ್ ವಂಡರ್ಸ್ ಅನ್ನು ನಾವು ನೋಡೋದಾದ್ರೆ ಗ್ಲೇಷಿಯರ್ಸ್, ಹಿಮ ನದಿಗಳನ್ನು ನೋಡ್ಬೋದು, ಫ್ರೋಟ್ಸ್ಗಳನ್ನು ನೋಡ್ಬೋದು, ಟವರಿಂಗ್ ಮೌಂಟೇನ್ಸ್ಗಳು ಅಂದರೆ ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನು, ಅದಾದಮೇಲೆ ಪ್ರಿಸ್ಟೀನ್ ಲೇಕ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಪ್ರಿಸ್ಟೀನ್ ಲೇಕ್ಸ್ ಅಂದರೆ ಸೊ ಮಾನವನ ಅಡಚಣೆಗಳಿಗೆ ಕಡಿಮೆಯಾಗಿ ಒಡ್ಡಿಕೊಂಡಿರ್ತಕ್ಕಂಥ ಕೆಲವೊಂದು ಸರೋವರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. With this, let's get into ಕ್ವೆಶ್ಚನ್ ನಂಬರ್ 2. ಸೊ ಯಾವ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 99ನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ಸೊ ವಿಚ್ ಕಂಟ್ರಿ ರೀಸೆಂಟ್ಲಿ ಬಿಕೇಮ್ 99th ಮೆಂಬರ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪೇನ್ ರಾಷ್ಟ್ರ. ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿರುತ್ತೆ ಸೊ ಇದಕ್ಕೆ 99ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ISA, ಇದನ್ನು ನಾವೇನಂತ ಕರಿತೀವಿ ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೇವೆ. ಸೊ ಏನಕ್ಕೆ ಈ ಒಂದು ಅಸೋಸಿಯೇಷನ್ ಅನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಟು ಹರ್ನೆಸ್ ಸೋಲಾರ್ ಎನರ್ಜಿ ಅಂದ್ರೆ ಈ ಒಂದು ಸೌರಶಕ್ತಿ ಏನಿರುತ್ತೆ ಸೊ ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ರಾಷ್ಟ್ರಗಳ ನಡುವೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟವನ್ನ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸೋಲಾರ್ ಅಲಯನ್ಸ್ ಏನಿರುತ್ತೆ ಇದನ್ನ ಅಫಿಷಿಯಲಿ ಯಾವಾಗ ಲಾಂಚ್ ಮಾಡಲಾಯಿತು ಅಂದ್ರೆ ಇಟ್ ಈಸ್ ಲಾಂಚ್ಡ್ ಬೈ ಇಂಡಿಯಾ ಅಂಡ್ ಫ್ರಾನ್ಸ್. ಸೊ ಇದನ್ನ ಲಾಂಚ್ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಎರಡು ರಾಷ್ಟ್ರಗಳು ಭಾರತ ಮತ್ತು ಫ್ರಾನ್ಸ್ ಆಗಿರುತ್ತೆ. ಸೊ ಇದನ್ನ ಅಧಿಕೃತವಾಗಿ COP21 ಪ್ಯಾರಿಸ್ನಲ್ಲಿ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದರ ಗೋಲ್ ಅಥವಾ ಗುರಿ ಏನು ಅಂದರೆ ಕಾಂಟ್ರಿಬ್ಯೂಟ್ ಟು ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್. ಅಂದರೆ 2015ನಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತೇವೆ, ಅದನ್ನು ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಥವಾ ಪ್ಯಾರಿಸ್ ಒಪ್ಪಂದ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದವನ್ನು ನಾವು ಫುಲ್ಫಿಲ್ ಮಾಡಬೇಕಾಗಿದ್ರೆ ನಮ್ಮ ಪಳೆಯುವಳಿಕೆ ಇಂಧನಗಳೇನಿರ್ತವೆ ಸೊ ಅದರ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕಾಗಿರುತ್ತೆ. ರಿನ್ಯೂಬಲ್ ಎನರ್ಜಿ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ನೀಡಬೇಕಾಗಿರುತ್ತೆ. ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಅನ್ನು ಫುಲ್ಫಿಲ್ ಮಾಡಿಕೊಳ್ಳುವ ಕಾರಣದಿಂದ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು ಡೆವಲಪ್ ಮಾಡ್ತಾರೆ. ಹಾಗಿದ್ರೆ ವಾಟ್ ಈಸ್ ದಿ ಟಾರ್ಗೆಟ್ ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಅಂದರೆ ಎಷ್ಟು ಟೆಂಪರೇಚರ್ ಅನ್ನು ಲಿಮಿಟ್ ಮಾಡಬೇಕು ಪ್ರೀ ಇಂಡಸ್ಟ್ರಿಯಲ್ ಎರಾಗೆ ಕಂಪೇರ್ ಮಾಡಿಕೊಂಡಾಗ ಎಷ್ಟು ತಾಪಮಾನವನ್ನು ನಾವು ಲಿಮಿಟ್ ಮಾಡಬೇಕು ಅನ್ನೋದನ್ನು ಸೊ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಹಾಗಿದ್ರೆ
ಈ ಒಂದು ಪ್ರಸ್ತುತವಾಗಿ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿರುತ್ತೆ, ಸೊ ಇದರಲ್ಲಿ 116 ಕಂಟ್ರೀಸ್ಗಳನ್ನು ನಾವು ಸಿಗ್ನೇಟರೀಸ್ಗಳು ಅಂತ ಕರಿತೇವೆ. ಅಂದರೆ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳು 116, ಬಟ್ ಅಧಿಕೃತವಾಗಿ ಮೆಂಬರ್ಸ್ ಆಗಿರ್ತಕ್ಕಂಥ ರಾಷ್ಟ್ರಗಳು 99. ಸ್ಪೇನ್ ಈಗ 99ನೇ ರಾಷ್ಟ್ರವಾಗಿ ಸೇರಿಕೊಂಡಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅಂದರೆ 98th ಮೆಂಬರ್ ಆಗಿ ಯಾವ ರಾಷ್ಟ್ರ ಸೇರ್ಕೊಂಡಿರುತ್ತೆ ಅಂದರೆ ಪನಾಮಾ 98th ಮೆಂಬರ್ ಆಗಿ ಸೇರ್ಕೊಂಡಿರುತ್ತೆ. ಸೊ 99th ಆಗಿ ನಾವು ಸ್ಪೇನ್ ಅನ್ನ ಸೇರ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕೃತಕ ಬುದ್ಧಿಮತ್ತೆಯನ್ನು ನಿಯಂತ್ರಿಸುವ ವಿಶ್ವದ ಮೊದಲ ಪ್ರಮುಖ ಕಾನೂನನ್ನು ಯಾವ ಸಂಸ್ಥೆ ಅನುಮೋದಿಸಿದೆ? ಸೊ ವಿಚ್ ಆರ್ಗನೈಸೇಷನ್ ಹ್ಯಾಸ್ ಅಪ್ರೂವ್ಡ್ ದಿ ವರ್ಲ್ಡ್ಸ್ ಫಸ್ಟ್ ಮೇಜರ್ ಲಾ ಸ್ಪೆಸಿಫಿಕಲಿ ಗವರ್ನಿಂಗ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಒಂದು ಚಾಟ್ GPT ಆಗಿರ್ಬೋದು, ಸೊ ಬಾರ್ಡ್ ಆಗಿರ್ಬೋದು, ಇವುಗಳ ಬಳಕೆ ಇತ್ತೀಚೆಗೆ ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಬಳಕೆಯನ್ನ ಲಿಮಿಟ್ ಮಾಡಲಿಕ್ಕೆ ಅಥವಾ ಅದನ್ನ ಪ್ರಾಪರ್ ಆಗಿ ಯೂಸೇಜ್ ಮಾಡ್ಕೊಳ್ಳಿಕ್ಕೆ ಯಾವ ರಾಷ್ಟ್ರಗಳಲ್ಲೂ ಕೂಡ ಇನ್ನೂ ಸರಿಯಾದ ಕಾನೂನುಗಳನ್ನು ಮಾಡಿಲ್ಲ. ಬಟ್ ಈಗ ಮೊಟ್ಟ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಕಾನೂನನ್ನು ಯಾರು ರೂಪಿಸಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟದಲ್ಲಿ ಸೊ ಈ ಒಂದು ಕಾನೂನನ್ನು ಮೊಟ್ಟ ಮೊದಲ ಬಾರಿಗೆ ರೂಪಿಸಿರ್ತಾರೆ. ಸೊ ಅಪ್ಡೇಟ್ ಏನು ಅಂದರೆ ವರ್ಲ್ಡ್ಸ್ ಫಸ್ಟ್ ಮೇಜರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲಾ. ಸೊ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಪ್ರಮುಖವಾಗಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆ ಕಾನೂನನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕಾನೂನನ್ನು ಏನಂತ ಕರೀತಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ಅಥವಾ ಕೃತಕ ಬುದ್ಧಿಮತ್ತೆ ಕಾಯ್ದೆ ಅಂತ ಕರೀತಾರೆ. ಸೊ ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ಟು ಹಾರ್ಮೋನೈಸ್ ರೂಲ್ಸ್ ರಿಲೇಟೆಡ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಇನ್ ಯುರೋಪಿಯನ್ ಯೂನಿಯನ್. ಸೊ ಇದು ಯುರೋಪಿಯನ್ ಯೂನಿಯನ್ ತರ್ತಾ ಇರ್ತಕ್ಕಂಥ ಕಾನೂನು ಆಗಿರೋದ್ರಿಂದ ಇದು ಯುರೋಪಿಯನ್ ಒಕ್ಕೂಟದಲ್ಲಿರ್ತಕ್ಕಂಥ ರಾಷ್ಟ್ರಗಳಿಗೆ ಮಾತ್ರ ಅನ್ವಯವಾಗ್ತಕ್ಕಂಥ ಒಂದು ಕಾನೂನನ್ನು ಈಗ ಮಾಡಿರ್ತಾರೆ. ಸೊ ಈ ಒಂದು ಕಾನೂನನ್ನು ಏನಂತ ಕರೀತಾರೆ ಅಂದರೆ ರಿಸ್ಕ್ ಬೇಸ್ಡ್ ಅಪ್ರೋಚ್ ಅಂತ ಕರೀತಾರೆ, ಅಂದರೆ ಅಪಾಯ ಆಧಾರಿತ ವಿಧಾನ ಅಂತ ಕರೀತಾರೆ. ಸೊ ಯಾವಾಗ ಒಂದು ಕಾನೂನನ್ನು ನಾವು ರಿಸ್ಕ್ ಬೇಸ್ಡ್ ಅಪ್ರೋಚ್ ಅಂತ ಕರಿತೀವಿ ಅಂದರೆ ಸ್ಟ್ರಿಕ್ಟರ್ ದ ರೂಲ್ಸ್ ದ ಹೈಯರ್ ದಿ ರಿಸ್ಕ್ ಆಫ್ ಹಾರ್ಮ್ ಟು ದಿ ಸೊಸೈಟಿ. ಅಂದರೆ ನಾವೆಷ್ಟು ಕಾನೂನುಗಳನ್ನು ಕಠಿಣಗೊಳಿಸ್ತೇವೆ ಸೊ ಅದು ಸಮಾಜಕ್ಕೆ ಹಾನಿಯಾಗುವ ಅಪಾಯವನ್ನು ಹೆಚ್ಚಾಗಿಸುತ್ತದೆ. ಸೊ ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲಾ ಅನ್ನು ಯುರೋಪಿಯನ್ ಯೂನಿಯನ್ ವತಿಯಿಂದ ಈಗ ತರ್ತಾ ಇದ್ದಾರೆ. ಸೊ ಇಟ್ ಕ್ಯಾನ್ ಸೆಟ್ ಅ ಗ್ಲೋಬಲ್ ಸ್ಟ್ಯಾಂಡರ್ಡ್. ಅಂದರೆ ಈ ಒಂದು ಕಾನೂನನ್ನು ಜಾರಿಗೊಳಿಸಿದ ನಂತರ ಜಾಗತಿಕವಾಗಿ ಒಂದು ಮಾನದಂಡವನ್ನು ಸೆಟ್ ಮಾಡ್ತಾರೆ. ಸೊ ಆ ಒಂದು ಮಾನದಂಡಗಳ ಆಧಾರದ ಮೇಲೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಒಂದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನು ರೂಪಿಸಲಿಕ್ಕೆ ಇದೊಂದು ಫೌಂಡೇಶನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಹಾಗಿದ್ರೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? ಅಂದರೆ ಈ ಒಂದು ಕಾನೂನನ್ನು ತರಲಿಕ್ಕೆ ಯಾವ ಉದ್ದೇಶಗಳ ಆಧಾರದ ಮೇಲೆ ಈ ಕಾನೂನುಗಳನ್ನು ತಂದಿರ್ತಾರೆ ಅಂದರೆ ಫಾಸ್ಟರ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಅಡಾಪ್ಷನ್ ಆಫ್ ಸೇಫ್ ಅಂಡ್ ಟ್ರಸ್ಟ್ ವರ್ದಿ AI ಸಿಸ್ಟಮ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಬೆಳೆಸ್ತಕ್ಕಂಥ AI ಏನಿರುತ್ತೆ ಅದು ಟ್ರಸ್ಟ್ ವರ್ದಿ ಆಗಿರಬೇಕು ಅಥವಾ ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಸೊ ಆ ರೀತಿಯ ಒಂದು AI ಬಳಕೆ ಮಾಡ್ತಕ್ಕಂಥದ್ದನ್ನು ಎನ್ಶ್ಯೂರ್ ಮಾಡುವ ಕಾರಣದಿಂದ ಈ ಒಂದು ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಎನ್ಶ್ಯೂರ್ ರೆಸ್ಪೆಕ್ಟ್ ಫಾರ್ ದಿ ಫಂಡಮೆಂಟಲ್ ರೈಟ್ಸ್, ಅಂದರೆ ನಮ್ಮ ನಾಗರಿಕರಿಗೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳು ಏನಿದ್ದಾವೆ ಸೊ ಈ ಒಂದು ಹಕ್ಕುಗಳಿಗೆ ಗೌರವವನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು ಈ ಒಂದು ಕಾನೂನಿನ ಮುಖ್ಯವಾಗಿರ್ತಕ್ಕಂಥ ಫೋಕಸ್ ಏರಿಯಾ ಆಗಿರುತ್ತೆ. ಬಿಕಾಸ್ ನಮಗೆ ಗೊತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಸೊ ನಮ್ಮ ಒಂದು ಉದ್ಯೋಗ ಅವಕಾಶಗಳು ಬಹಳ ಕಡಿಮೆ ಆಗುತ್ತೆ. ಸೊ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ಅಂದರೆ ಘನತೆಯಿಂದ ಜೀವನವನ್ನು ಮಾಡ್ತಕ್ಕಂಥ ಒಂದು ಹಕ್ಕು ನಮಗೇನಿದೆ ಸೊ ಇದರಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಒಂದು ಸಾಧ್ಯತೆಯಿಂದ ಆ ಒಂದು ಫಂಡಮೆಂಟಲ್ ರೈಟ್ ಏನಿದೆ ಸೊ ಅದನ್ನ ವೈಲೇಟ್ ಆಗದೇ ಇರುವ ಹಾಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕಾನೂನುಗಳನ್ನು ಈಗ ಯುರೋಪಿಯನ್ ಯೂನಿಯನ್ ತರ್ತಾ ಇದೆ. ಸೊ ಅದಾದ್ಮೇಲೆ ಸ್ಟಿಮ್ಯುಲೇಟ್ ಇನ್ವೆಸ್ಟ್ಮೆಂಟ್ ಅಂಡ್ ಇನೋವೇಷನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಐ ಟೋಲ್ಡ್ ಯು ಇದೊಂದು ವಿಶ್ವಾಸಾರ್ಹವಾಗಿರ್ತಕ್ಕಂಥ ಅಂದರೆ ಕ್ರೆಡಿಬಲ್ AI ಅನ್ನು ನಾವು ಬಳಕೆ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನಾವು ಡೆವಲಪ್ ಮಾಡಬೇಕು. ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಇನೋವೇಷನ್ಸ್ ಇನ್ AI, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ನಾವೀನ್ಯತೆಗಳನ್ನು ಉತ್ತೇಜಿಸುವ ಒಂದು ಆಬ್ಜೆಕ್ಟಿವ್ ಅನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾನೂನಿನ ಸ್ಕೋಪ್ ಮತ್ತೆ ಎಕ್ಸೆಂಪ್ಷನ್ಸ್, ಅಂದರೆ ಇದರ ವ್ಯಾಪ್ತಿ ಮತ್ತೆ ಯಾವ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾನೂನನ್ನು ಅನ್ವಯಗೊಳಿಸಲಾಗುವುದಿಲ್ಲ ಅದನ್ನು ನಾವು ಎಕ್ಸೆಂಪ್ಷನ್ಸ್ ಅಂತ ಕರಿತೇವೆ. ಸೊ ಇದು ಅಪ್ಲೈಸ್ ಓನ್ಲಿ ಟು ದ ಏರಿಯಾ ವಿತ್ ಇನ್ ಯುರೋಪಿಯನ್ ಯೂನಿಯನ್ ಜ್ಯೂರಿಸ್ಡಿಕ್ಷನ್. ಆಬ್ವಿಯಸ್ಲಿ ಇದು ಯುರೋಪಿಯನ್ ಯೂನಿಯನ್ನ ಒಂದು ಕಾನೂನು ಆಗಿರೋದ್ರಿಂದ ಆ ಯುರೋಪಿಯನ್ ಯೂನಿಯನ್ ನ್ಯಾಯ ವ್ಯಾಪ್ತಿ ಏನಿರುತ್ತೆ ಆ ನ್ಯಾಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಿಗೆ ಮಾತ್ರ ಅನ್ವಯವಾಗ್ತಕ್ಕಂಥ ಒಂದು ಕಾನೂನಾಗಿರುತ್ತೆ.
ಸೊ ಎಕ್ಸಾಮ್ಷನ್ಸನ್ನು ನಾವು ನೋಡೋದಾದರೆ ಸೊ ಈ ಒಂದು ಕಾನೂನು ಏನಿರುತ್ತೆ, ಸೊ ಫಾರ್ ಮಿಲಿಟರಿ ಆ್ಯಂಡ್ ಡಿಫೆನ್ಸ್ ಪರ್ಪಸ್ಗೆ ಇದನ್ನು ನಾವು ಕಾನೂನು ಅನ್ವಯವಾಗುವುದಿಲ್ಲ. ಸೊ ಮಿಲಿಟರಿ ಮತ್ತು ಡಿಫೆನ್ಸ್, ರಕ್ಷಣೆ ಮತ್ತು ಈ ಒಂದು ಮಿಲಿಟರಿ ಏನಿರುತ್ತೆ, ಸೊ ಆ ಒಂದು ಕ್ಷೇತ್ರಗಳಲ್ಲಿ ಯಾವುದೇ ಕಾನೂನುಗಳು ಅನ್ವಯವಾಗೋದಿಲ್ಲ. ಸೊ ಇವೆರಡು ಕ್ಷೇತ್ರಗಳನ್ನು ಹೊರತುಪಡಿಸಿ ಎಲ್ಲ ಕಡೆ ಈ ಒಂದು ಕಾನೂನುಗಳನ್ನು ಅನ್ವಯ ಮಾಡ್ತಕ್ಕಂಥ ಒಂದು ಯುರೋಪಿಯನ್ ಯೂನಿಯನ್ನ ಕಾನೂನಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಗ್ಲೀಸ್ 12b ಯಾವ ರೀತಿಯ ನಕ್ಷತ್ರವನ್ನು ಸುತ್ತುತ್ತದೆ? ಸೊ ವಿಚ್ ಟೈಪ್ ಆಫ್ ಸ್ಟಾರ್ ಡಸ್ ಗ್ಲೀಸ್ 12b ಆರ್ಬಿಟ್? ಗ್ಲೀಸ್ 12b ಅಂತಕ್ಕಂಥದ್ದು ಒಂದು ಎಕ್ಸೋ ಪ್ಲಾನೆಟ್ ಆಗಿರುತ್ತೆ, ಅಂದರೆ ನಮ್ಮ ಸೌರವ್ಯೂಹದಿಂದ ಹೊರಗಡೆ ಇರತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ಯಾವ ರೀತಿಯ ನಕ್ಷತ್ರದ ಸುತ್ತುತ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಂಪು ಕುಬ್ಜ ಅಥವಾ ರೆಡ್ ಡ್ವಾರ್ಫ್ ಅಂತ ಕರಿತೇವೆ. ಸೊ ರೆಡ್ ಡ್ವಾರ್ಫ್ ಅಂದರೆ ಏನು ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಸೊ ಈಗ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಪ್ಡೇಟ್ ಏನು ಅಂದರೆ, ಸೊ ಈ ಒಂದು ಪ್ಲಾನೆಟ್ನ ನಾವೇನಂತ ಕರಿತೀವಿ ಅಂದರೆ ಎಕ್ಸೋ ವೀನಸ್ ಅಂತ ಕರಿತೇವೆ. ಅಂದರೆ ಇದು ಶುಕ್ರ ಗ್ರಹದ ರೀತಿಯಲ್ಲಿ ಇರುವ ಕಾರಣದಿಂದ ಇದನ್ನ ಎಕ್ಸೋ ಪ್ಲಾನೆಟ್, ಎಕ್ಸೋ ಅಂದರೆ ನಮ್ಮ ಸೌರವ್ಯೂಹದಿಂದ ಹೊರಗಡೆ ಇರುತ್ತೆ, ಅದಕ್ಕೆ ಎಕ್ಸೋ ಅಂತ ಕರಿತೇವೆ. ಸೊ ವೀನಸ್ ಅಂತ ನಾವು ಏನಕ್ಕೆ ಕರಿತೀವಿ ಅಂದರೆ, ಸೊ ಇದು ವೀನಸ್ ಜೊತೆಗೆ ರಿಸೆಂಬಲ್ ಆಗುವ ಕಾರಣದಿಂದ ಇದನ್ನು ನಾವು ಎಕ್ಸೋ ವೀನಸ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸೋ ವೀನಸ್ ಅನ್ನು ಈಗ ಪತ್ತೆ ಹಚ್ಚಿರ್ತಾರೆ. ಈ ಪತ್ತೆ ಹಚ್ಚಿರ್ತಕ್ಕಂಥ ಈ ಒಂದು ಎಕ್ಸೋ ವೀನಸ್ ಏನಿರುತ್ತೆ, ಸೊ ಇದರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಪೊಟೆನ್ಷಿಯಲಿ ಹ್ಯಾಬಿಟಬಲ್ ವರ್ಲ್ಡ್ ಆಗಿರುತ್ತೆ, ಅಂದರೆ ಸಂಭಾವ್ಯವಾಗಿ ವಾಸಯೋಗ್ಯ ಪ್ರಪಂಚವನ್ನು ಹೊಂದಿರತಕ್ಕಂಥ ಪ್ಲಾನೆಟ್ ಅಂತ ಇದನ್ನು ಡಿಟರ್ಮೈನ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಆಸ್ಟ್ರೋನಾಮರ್ಸ್ ಈ ಒಂದು ಪ್ಲಾನೆಟನ್ನು ಡಿಸ್ಕವರಿ ಮಾಡಿರ್ತಾರೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಗ್ಲೀಸ್ 12b ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಯಾವ ರೀತಿಯ ನಕ್ಷತ್ರವನ್ನು ಸುತ್ತುತ್ತಾ ಇದೆ ಅಂದರೆ ರೆಡ್ ಡ್ವಾರ್ಫ್ನ ಸುತ್ತುತ್ತಾ ಇರ್ತಕ್ಕಂಥ ಒಂದು ನಕ್ಷತ್ರವಾಗಿರುತ್ತೆ. ಸೊ ಇದು ನಮ್ಮ ಭೂಮಿಯಿಂದ 40 ಲೈಟ್ ಇಯರ್ಸ್ ಅಂದರೆ 40 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಎಕ್ಸೋ ಪ್ಲಾನೆಟ್ ಆಗಿರುತ್ತೆ. ಸೊ ಇದರ ಗಾತ್ರ ಮತ್ತು ಟೆಂಪ್ರೇಚರ್ ಅಥವಾ ಸೈಜ್ ಮತ್ತು ಅದರ ತಾಪಮಾನವನ್ನು ನಾವು ನೋಡೋದಾದರೆ, ಸೊ ಇಟ್ ಈಸ್ ಕಂಪೇರಬಲ್ ಟು ದಿ ಸೈಜ್ ಆಫ್ ವೀನಸ್, ಅಂದರೆ ಇದು ಶುಕ್ರ ಗ್ರಹಕ್ಕೆ ತನ್ನ ಗಾತ್ರದಲ್ಲಿ ಹೋಲಿಕೆ ಆಗ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಇಟ್ ಈಸ್ ಸ್ಲೈಟ್ಲಿ ಸ್ಮಾಲರ್ ದೆನ್ ಅರ್ತ್, ಅಂದರೆ ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ಗ್ರಹ ಇದಾಗಿರುತ್ತೆ. ಸೊ ಇದರ ಮೇಲ್ಮೈ ಟೆಂಪ್ರೇಚರ್ ಅಥವಾ ಸರ್ಫೇಸ್ನಲ್ಲಿರ್ತಕ್ಕಂಥ ತಾಪಮಾನವನ್ನು ನಾವು ನೋಡೋದಾದರೆ 42 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಮ್ಮ ಭೂಮಿಯ ಮೇಲೆ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಈವನ್ ದಿಸ್ ಪರ್ಟಿಕ್ಯುಲರ್ ಸಮ್ಮರ್ ಈ ಒಂದು ಟೆಂಪರೇಚರ್ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಕಡೆ ನೋಡಿರ್ತಕ್ಕಂಥ ಒಂದು ಟೆಂಪರೇಚರ್ ಆಗಿರುತ್ತೆ. ಸೊ ಇಟ್ ಈಸ್ ಲೋವರ್ ದೆನ್ ಮೋಸ್ಟ್ ಆಫ್ ದಿ 5000 ಆಡ್ ಎಕ್ಸೋ ಪ್ಲಾನೆಟ್ಸ್, ಅಂದರೆ ಇದುವರೆಗೂ ಪತ್ತೆ ಆಗಿರ್ತಕ್ಕಂಥ ಎಕ್ಸೋ ಪ್ಲಾನೆಟ್ಸ್ಗಳೇನಿರ್ತವೆ ಸರಿ ಸುಮಾರು 5000 ಎಕ್ಸೋ ಪ್ಲಾನೆಟ್ಗಳಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ಈ ಒಂದು ತಾಪಮಾನ ತುಂಬ ಕಡಿಮೆ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ತಾಪಮಾನದ ಸಿಗ್ನಿಫಿಕೆನ್ಸ್ ಏನು ಅಂದರೆ, ಸೊ ಮನುಷ್ಯರು ಅಥವಾ ಯಾವುದೇ ಒಂದು ಜೀವಿ ಅಲ್ಲಿ ಬದುಕಬೇಕಾಗಿದ್ರೆ ಸೊ ಆ ಒಂದು ಜೀವಿಗೆ ಯೋಗ್ಯವಾಗಿರ್ತಕ್ಕಂಥ ಟೆಂಪರೇಚರ್ ಇರಬೇಕಾಗಿರುತ್ತೆ. ಸೊ 40 ಡಿಗ್ರೀಸ್ ಟೆಂಪರೇಚರ್ ಅಂತಕ್ಕಂಥದ್ದು ಮನುಷ್ಯರ ವಾಸಯೋಗ್ಯವಾಗಿರ್ತಕ್ಕಂಥ ಒಂದು ಟೆಂಪರೇಚರ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್, ಸೊ ಇವಾಗ ಎಕ್ಸೋ ಪ್ಲಾನೆಟ್ ಮತ್ತು ಅದರ ಟೆಂಪರೇಚರನ್ನು ಫೈಂಡ್ ಔಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನನ್ನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಅಂದರೆ, ಸೊ ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅಥವಾ ವಾಯುಗೋಳವನ್ನು ಅಧ್ಯಯನ ಮಾಡಬೇಕಾಗಿರುತ್ತೆ. ಸಪೋಸ್ ಅಲ್ಲಿರ್ತಕ್ಕಂಥ ವಾಯುಗೋಳ ನಮ್ಮ ಭೂಮಿಯನ್ನು ರಿಸೆಂಬಲ್ ಆದರೆ, ಅಂದರೆ ನಮ್ಮ ಭೂಮಿಯಲ್ಲಿ ಇರುವ ರೀತಿಯಲ್ಲಿ ಅಲ್ಲಿ ವಾಯುಗೋಳ ಕಂಡು ಬಂದರೆ ಸೊ ಇದು ಅದನ್ನು ನಾವು ಹ್ಯಾಬಿಟಬಲ್ ಅಂತ ಹೇಳ್ಬೋದಾಗಿರುತ್ತೆ, ಅಂದರೆ ವಾಸಯೋಗ್ಯವಾಗಿರ್ತಕ್ಕಂಥ ಗ್ರಹ ಅಂತ ಹೇಳ್ಬೋದಾಗಿರುತ್ತೆ, ಅಥವಾ ಮಿರರ್ ವೀನಸ್ ಅಂತ ಹೇಳ್ಬೋದಾಗಿರುತ್ತೆ, ಅಂದರೆ ಈ ಒಂದು ಶುಕ್ರ ಗ್ರಹದ ಒಂದು ಪ್ರತಿಬಿಂಬ ಅಂತ ಈ ಒಂದು ಪ್ಲಾನೆಟನ್ನು ಹೇಳ್ಬೋದಾಗಿರುತ್ತೆ. ಸೊ ಆಲ್ಟರ್ನೇಟಿವ್ಲಿ ಸಪೋಸ್ ಅಲ್ಲೇನಾದರೂ ಬೇರೆ ರೀತಿಯ ವಾತಾವರಣ ಇರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ಸೊ ಇಟ್ ಮೈಟ್ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಅಟ್ಮಾಸ್ಫಿಯರ್ ನಾಟ್ ಫೌಂಡ್ ಇನ್ ಆರ್ ಸೋಲಾರ್ ಸಿಸ್ಟಮ್, ಅಂದರೆ 2 ಪ್ರಾಬಬಿಲಿಟೀಸ್. ಒಂದು ನಮ್ಮ ಭೂಮಿಯ ಮೇಲೆ ಇರುವ ರೀತಿಯಲ್ಲಿಯೇ ವಾತಾವರಣ ಅಲ್ಲಿರ್ಬೋದಾಗಿರುತ್ತೆ. ಸೊ ಅದರ್ ಪ್ರಾಬಬಿಲಿಟಿ ಇಸ್ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಲ್ಲೇ ಎಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಇರತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ರೆಡ್ ಡ್ವಾರ್ಫ್ ಸ್ಟಾರ್ಸ್, ಕೆಂಪು ಕುಬ್ಜ ನಕ್ಷತ್ರಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇವುಗಳನ್ನು ನಾವು ಫ್ಯಾಸಿನೇಟಿಂಗ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತ ಕರಿತೇವೆ. ಅಂದರೆ ಅತ್ಯಂತ ಆಕರ್ಷವಾಗಿರ್ತಕ್ಕಂಥ ಆಕಾಶಕಾಯಗಳನ್ನು ನಾವು ಕೆಂಪು ಕುಬ್ಜ ನಕ್ಷತ್ರಗಳು ಅಂತ ಕರಿತೇವೆ. ದೇ ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಆರ್ ಗ್ಯಾಲಕ್ಸಿ, ಅಂದರೆ ನಮ್ಮ ಒಂದು ಸೌರವ್ಯೂಹದಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂಥ
ನಕ್ಷತ್ರಗಳನ್ನು ನಾವೇನಂತ ಕರಿತೀವಿ ಅಂದರೆ ರೆಡ್ ಡ್ವಾರ್ಫ್ ಸ್ಟಾರ್ಸ್ ಅಂತ ಕರಿತೇವೆ. ಸೊ ಇದರ ಡೆಫಿನೇಷನ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ವ್ಯಾಖ್ಯಾನ ಮತ್ತು ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ದಿಸ್ ಆರ್ ದಿ ಸ್ಮಾಲೆಸ್ಟ್ ಟೈಪ್ ಆಫ್ ಸ್ಟಾರ್ಸ್ ಆನ್ ದಿ ಮೇನ್ ಸೀಕ್ವೆನ್ಸ್. ಅಂದರೆ ನಕ್ಷತ್ರದ ಅನುಕ್ರಮದಲ್ಲಿ ಅಥವಾ ಮುಖ್ಯ ಅನುಕ್ರಮದಲ್ಲಿರ್ತಕ್ಕಂಥ ಅತ್ಯಂತ ಚಿಕ್ಕ ನಕ್ಷತ್ರಗಳಾಗಿ ನಾವು ಇದನ್ನು ಗಮನಿಸ್ಬೋದಾಗಿರುತ್ತೆ. ಮೇನ್ ಸೀಕ್ವೆನ್ಸ್ ಅಂದರೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಮೇನ್ ಸೀಕ್ವೆನ್ಸಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ನಕ್ಷತ್ರವನ್ನು ನಾವು ರೆಡ್ ಡ್ವಾರ್ಫ್ ಅಂತ ಕರಿತೇವೆ. ಸೊ ಡ್ಯೂ ಟು ದೇರ್ ಲೋ ಲ್ಯೂಮಿನೋಸಿಟಿ ಅಂದರೆ ಅವುಗಳ ಅತ್ಯಂತ ಕಡಿಮೆ ಪ್ರಕಾಶಮಾನವಾದ ಬೆಳಕು ಇರುವ ಕಾರಣದಿಂದ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಬ್ಸರ್ವ್ ಡೈರೆಕ್ಟ್ಲಿ ಫ್ರಮ್ ದಿ ಅರ್ತ್ ಅಂದರೆ ಭೂಮಿಯಿಂದ. ಸೊ ಈ ಒಂದು ರೆಡ್ ಡ್ವಾರ್ಫ್ಗಳನ್ನು ನಾವು ನೇರವಾಗಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಕಷ್ಟವಾಗಿರುತ್ತೆ. ಕಾರಣ ಏನು ಅಂದರೆ ಅವು ಅಷ್ಟೊಂದು ಪ್ರಕಾಶಮಾನವಾಗಿ ಇರದೇ ಇರತಕ್ಕಂಥ ಒಂದು ಗ್ರಹಗಳಾಗಿರೋದ್ರಿಂದ ಸೊ ಅವುಗಳನ್ನು ನೇರವಾಗಿ ಭೂಮಿಯಿಂದ ನಾವು ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾವು ವಾಟ್ ಯು ಮೀನ್ ಬೈ ಮೇನ್ ಸೀಕ್ವೆನ್ಸ್? ಸೊ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಒಂದು ಟರ್ಮ್ ಅನ್ನು ನೋಡಿದ್ವಿ, ಮೇನ್ ಸೀಕ್ವೆನ್ಸ್ ಅಂತ. ನಾವು ನಕ್ಷತ್ರದ ಒಂದು ಜೀವನ ಚಕ್ರವನ್ನು ತೆಗೆದುಕೊಂಡಾಗ ಸೊ ಮೊದಲ ಸ್ಟೇಜ್ ಅನ್ನು ನಾವು ಬರ್ತ್ ಆಫ್ ದಿ ಸ್ಟಾರ್ ಅಂತ ಕರಿತೇವೆ, ಅಂದರೆ ನಕ್ಷತ್ರಗಳ ಒಂದು ಉಗಮ ಅಂತ ಕರಿತೇವೆ. ಸೊ ನಕ್ಷತ್ರಗಳ ಉಗಮ, ಸೊ ಈ ಒಂದು ಸ್ಟೇಜ್ನಲ್ಲಿ ನಕ್ಷತ್ರಗಳಲ್ಲಿ ಒಂದು ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಎರಡು ಕಂಬೈನ್ ಆಗಿ ಹೀಲಿಯಂ ಆಗಿ ಪರಿವರ್ತನೆ ಆಗುವಷ್ಟು ಟೆಂಪ್ರೇಚರ್ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಪ್ರೋಸೆಸ್ಸನ್ನು ಫ್ಯೂಷನ್ ಅಥವಾ ಸಮ್ಮಿಳನ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಸೆಸ್ ಆದಾಗ ಮಾತ್ರ ನಕ್ಷತ್ರದಲ್ಲಿ ಅಗಾಧವಾಗಿರ್ತಕ್ಕಂಥ ಟೆಂಪ್ರೇಚರ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಬರ್ತ್ ಅಥವಾ ನಕ್ಷತ್ರಗಳ ಒಂದು ಬರ್ತ್ ಅಥವಾ ಜನನದ ಸಮಯದಲ್ಲಿ ಅಗಾಧವಾದ ಟೆಂಪ್ರೇಚರ್ ಇರೋದಿಲ್ಲ. ಯಾವಾಗ ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಕಂಬೈನ್ ಆಗಿ ಹೀಲಿಯಮನ್ನು ಪ್ರೊಡ್ಯೂಸ್ ಮಾಡಷ್ಟು ಶಕ್ತಿ ಅಥವಾ ತಾಪಮಾನ ಅಲ್ಲಿ ಉತ್ಪತ್ತಿ ಆಗುತ್ತೆ, ಆ ಒಂದು ಸ್ಟೇಜನ್ನು ನಾವೇನಂತ ಕರಿತೀವಿ ಅಂದರೆ ಮೇನ್ ಸೀಕ್ವೆನ್ಸ್ ಅಂತ ಕರಿತೇವೆ. ಸೊ ಈ ಮೇನ್ ಸೀಕ್ವೆನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ನಕ್ಷತ್ರವನ್ನು ಅಥವಾ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ನಕ್ಷತ್ರವನ್ನು ನಾವು ರೆಡ್ ಡ್ವಾರ್ಫ್ ಅಂತ ಕರಿತೇವೆ. ಈ ಒಂದು ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ರೆಡ್ ಡ್ವಾರ್ಫ್ಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಂಪಲ್ ಯಾವುದು ಅಂದರೆ ಪ್ರಾಕ್ಸಿಮಾ ಸೆಂಟೋರೆ. ಸೊ ಇದರ ಬಗ್ಗೆ ನೀವು ಡೆಫಿನೆಟ್ಲಿ ಕೇಳಿರ್ತೀರಾ. ಸೊ ಇದು ನಮ್ಮ ಸನ್ಗೆ ಅಥವಾ ಸೂರ್ಯನಿಗೆ ಅತ್ಯಂತ ಕ್ಲೋಸೆಸ್ಟ್ ಅಥವಾ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಇನ್ನೊಂದು ನಕ್ಷತ್ರವನ್ನು ನಾವು ಪ್ರಾಕ್ಸಿಮಾ ಸೆಂಟೋರೆ ಅಂತ ಕರಿತೇವೆ. ಸೊ ಇದು ಕೂಡ ಒಂದು ರೆಡ್ ಡ್ವಾರ್ಫ್ಗೆ ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಂಪಲ್ ಆಗಿರುತ್ತೆ. ಸೊ ರೆಡ್ ಡ್ವಾರ್ಫ್ಸ್ ಏನಿರುತ್ತೆ, ದೇ ಕಾನ್ಸ್ಟಿಟ್ಯೂಟ್ 3/4 ಆಫ್ ದಿ ಫ್ಯೂಸಿಂಗ್ ಸ್ಟಾರ್ಸ್ ಇನ್ ಅವರ್ ಗ್ಯಾಲಕ್ಸಿ. ಅಂದರೆ ನಮ್ಮ ಒಂದು ನಕ್ಷತ್ರ ಪುಂಜದಲ್ಲಿ ಸಮ್ಮಿಳನಗೊಳ್ತಕ್ಕಂಥ ನಕ್ಷತ್ರಗಳಲ್ಲಿ ಮುಕ್ಕಾಲು ಭಾಗದಷ್ಟು ನಕ್ಷತ್ರಗಳು ಕೆಂಪು ಕುಬ್ಜದ ನಕ್ಷತ್ರಗಳಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಸೈಜ್ ಮತ್ತು ಮಾಸ್ ಅಥವಾ ಇದರ ಗಾತ್ರ ಮತ್ತು ದ್ರವ್ಯರಾಶಿಯನ್ನು ನಾವು ನೋಡೋದಾದರೆ ರೇಂಜಿಂಗ್ ಫ್ರಮ್ 0.08 to 0.6 ಟೈಮ್ಸ್ ದಟ್ ಆಫ್ ದಿ ಸನ್. ಅಂದರೆ ಸೂರ್ಯ ಇರುತ್ತೆ ಸೂರ್ಯನಿಗಿಂತ 0.08ರಿಂದ 0.6 ಪಟ್ಟು ದ್ರವ್ಯರಾಶಿಯನ್ನು ಹೊಂದಿರತಕ್ಕಂಥ ಒಂದು ಕುಬ್ಜವಾಗಿರ್ತಕ್ಕಂಥ ಒಂದು ನಕ್ಷತ್ರಗಳಾಗಿರ್ತವೆ. ಸೊ ಆಬ್ಜೆಕ್ಟ್ ಸ್ಮಾಲರ್ ದೆನ್ ರೆಡ್ ಡ್ವಾರ್ಫ್ ಸ್ಟಾರ್ಸ್ ಆರ್ ಕಾಲ್ಡ್ ಆಸ್ ಬ್ರೌನ್ ಡ್ವಾರ್ಫ್ಸ್ ಅಂತ ಕರಿತೇವೆ. ಅಂದರೆ ಯಾವ ನಕ್ಷತ್ರಗಳು ಕೆಂಪು ಕುಬ್ಜಕ್ಕಿಂತ ಇನ್ನೂ ಚಿಕ್ಕದಾಗಿರ್ತಕ್ಕಂಥ ಗಾತ್ರವನ್ನು ಹೊಂದಿರ್ತವೆ ಆ ರೀತಿಯ ನಕ್ಷತ್ರಗಳನ್ನು ನಾವು ಬ್ರೌನ್ ಅಥವಾ ಕಂದು ಕುಬ್ಜಗಳು ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅಂಟಾರ್ಕ್ಟಿಕಾದ ಬಗ್ಗೆ ATCM ಮತ್ತು CEP ಸಭೆಗಳಲ್ಲಿ ಚರ್ಚೆಗಳ ಮುಖ್ಯ ಭಾಗ ಯಾವುದು? ಸೊ ವಾಟ್ ಈಸ್ ದ ಮೇನ್ ಫೋಕಸ್ ಆಫ್ ದಿ ಡಿಸ್ಕಷನ್ಸ್ ಅಟ್ ದಿ ATCM ಅಂಡ್ CEP ಮೀಟಿಂಗ್ಸ್ ರಿಗಾರ್ಡಿಂಗ್ ಅಂಟಾರ್ಕ್ಟಿಕಾ? ಸೊ ATCM ಮತ್ತು CEP ಇವೆರಡರ ಎಕ್ಸ್ಪ್ಯಾನ್ಷನ್ಸನ್ನು ನಾನು ಮುಂದೆ ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವೆರಡಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಗಳು ನಡೀತಾ ಇದ್ದಾವೆ. ಇವೆರಡೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದರೆ ಅಂಟಾರ್ಕ್ಟಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸಭೆಗಳಾಗಿರ್ತವೆ. ಸೊ ಈ ವರ್ಷ ನಡೆಯಬೇಕಾಗಿರ್ತಕ್ಕಂಥ ಈ ಸಭೆಗಳಲ್ಲಿ ಯಾವ ವಿಷಯಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಟಾರ್ಕ್ಟಿಕಾದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ನಿಯಂತ್ರಿಸುವುದು, ಅಂದರೆ ರೆಗ್ಯುಲೇಟಿಂಗ್ ಟೂರಿಸಂ ಆಕ್ಟಿವಿಟೀಸ್ ಇನ್ ಅಂಟಾರ್ಕ್ಟಿಕಾ. ಸೊ ಈ ಒಂದು ಕಾರಣದಿಂದ ಈ ಎರಡು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದರ ಎಕ್ಸ್ಪ್ಯಾನ್ಷನ್ಸ್ ಅಲ್ಲಿ ಒಂದನ್ನು ನಾವು ಅಂಟಾರ್ಕ್ಟಿಕಾ ಟ್ರೀಟಿ ಕನ್ಸಲ್ಟೇಟಿವ್ ಮೀಟಿಂಗ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಕೊಚ್ಚಿಯಲ್ಲಿ ನಡೆಯುತ್ತೆ. ಸೊ ಪ್ಲೇಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಅಂಟಾರ್ಕ್ಟಿಕಾ ಸೊ ಈಗ ನಡಿಬೇಕಾಗಿರ್ತಕ್ಕಂಥದ್ದು 46ನೇ 46th ಅಂಟಾರ್ಕ್ಟಿಕಾ ಟ್ರೀಟಿ ಕನ್ಸಲ್ಟೇಟಿವ್ ಮೀಟಿಂಗನ್ನು ಸೊ 20ರಿಂದ 30ನೇ ಮೇ ಸೊ ಪ್ರಸ್ತುತವಾಗಿ ಇದು ನಡೀತಾ ಇದೆ. ಸೊ ನಮ್ಮ ಭಾರತ ದೇಶದ ಕೊಚ್ಚಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಅಂಟಾರ್ಕ್ಟಿಕಾ ಅನ್ನೋದು ನಮಗೆ ಗೊತ್ತು, ನಮ್ಮ ಸದರ್ನ್ ಪೋಲನ್ನು ನಾವೇನಂತ ಕರಿತೀವಿ ಅಂದರೆ ಅಂಟಾರ್ಕ್ಟಿಕಾ ಅಂತ
ಕರಿತೇವೆ. ಯೂಶಲಿ ಈ ಒಂದು 60 ಡಿಗ್ರಿಯಿಂದ ಒಳಗಡೆ ಇರತಕ್ಕಂಥ ಪ್ರದೇಶವನ್ನು ನಾವು ಸಾಮಾನ್ಯವಾಗಿ ಅಂಟಾರ್ಕ್ಟಿಕಾ ಅಂತ ಕರಿತೇವೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದಾಗಿರ್ತಕ್ಕಂಥ ಸಿಗಳನ್ನು, ಒಂದನ್ನು ನಾವು ವೆಡಲ್ ಸಿ ಅಂತ ಕರಿತೇವೆ, ಇನ್ನೊಂದನ್ನು ನಾವು ರೋಸ್ ಸಿ ಅಂತ ಕರಿತೇವೆ. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಾವು ಸದರ್ನ್ ಓಷನ್ ಅನ್ನ ಇದರ ಸುತ್ತಲೂ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ಗಳು ಅಥವಾ ದ್ವೀಪಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ 3 ರಿಸರ್ಚ್ ಸೆಂಟರ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಒಂದು ದಕ್ಷಿಣ ಗಂಗೋತ್ರಿ, ಇದನ್ನ ಈಗಾಗಲೇ ಡಿಕಮಿಷನ್ ಮಾಡಿರ್ತಾರೆ ಅಥವಾ ನಿಷ್ಕ್ರಿಯಗೊಳಿಸಿರ್ತಾರೆ, ಬಿಕಾಸ್ ಅದು ಐಸ್ ಇಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವ ಕಾರಣದಿಂದ. ಸೊ ಅದನ್ನು ನಾವು ವಿ ಆರ್ ನಾಟ್ ಯೂಸಿಂಗ್ ಇಟ್ ಎನಿಮೋರ್. ಸೊ ಈಗ ಪ್ರಸ್ತುತವಾಗಿ ಆಕ್ಟಿವ್ ಇರ್ತಕ್ಕಂಥದ್ದು ಒಂದು ಮೈತ್ರಿ ಆಗಿರುತ್ತೆ, ಇನ್ನೊಂದು ಭಾರತಿ ಆಗಿರುತ್ತೆ. ಸೊ ಇನ್ನೊಂದು ಸ್ಪೇಸ್ ಸ್ಟೇಷನ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದು ಡೆವಲಪ್ ಆದ ನಂತರ ಒಟ್ಟು 4 ಸ್ಪೇಸ್ ಸ್ಟೇಷನ್ಗಳನ್ನು ನಾವು ಈ ಒಂದು ಪ್ರದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ನಡೀತಾ ಇರ್ತಕ್ಕಂಥ ಸಭೆಗಳು, ಇದನ್ನ 46ನೇ ಅಂಟಾರ್ಕ್ಟಿಕಾ ಟ್ರೀಟಿ ಕನ್ಸಲ್ಟೇಟಿವ್ ಮೀಟಿಂಗ್ ಅಂತ ಕರಿತೇವೆ. ದಟ್ ಈಸ್ 1. ಇನ್ನೊಂದು 26th ಮೀಟಿಂಗ್ ಆಫ್ ದಿ ಕಮಿಟಿ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಸೊ ಇವೆರಡೂ ಕೂಡ ಅಂಟಾರ್ಕ್ಟಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸಭೆಗಳಾಗಿರ್ತವೆ. ಒಂದು 46ನೇ ಮೀಟಿಂಗ್ ಆಗಿರುತ್ತೆ, ಇನ್ನೊಂದು 26ನೇ ಮೀಟಿಂಗ್ ಆಗಿರುತ್ತೆ. ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ನಡೀತಾ ಇದ್ದಾವೆ. ಸೊ ಈ ಒಂದು ಮೀಟಿಂಗ್ನಲ್ಲಿ ನಮ್ಮ ಭಾರತ, ಇಂಡಿಯಾ ಇಸ್ ಗೋಯಿಂಗ್ ಟು ಪ್ಲೇ ವೆರಿ ಪಿವೋಟಲ್ ರೋಲ್. ಸೊ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಈ ಒಂದು ಸಭೆಯ ಪ್ರಮುಖವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಅಥವಾ ಉದ್ದೇಶ ಏನು ಅಂದರೆ, ಪ್ರವಾಸೋದ್ಯಮ ಅಂದರೆ ಅಂಟಾರ್ಕ್ಟಿಕಾದಲ್ಲಿ ಟೂರಿಸಮ್ ಅನ್ನು ನಾವು ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋ ವಿಷಯದ ಮೇಲೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ಈ ಒಂದು ಈ ಮೀಟಿಂಗ್ ಏನಿರುತ್ತೆ ಅಥವಾ ಸಭೆ ಏನಿರುತ್ತೆ, ಈ ಸಭೆಯನ್ನು ಯಾವ ಒಂದು ಒಪ್ಪಂದದ ಆಧಾರದ ಮೇಲೆ ಕಂಡಕ್ಟ್ ಮಾಡ್ತಾರೆ ಅಂದರೆ, ಒಂದು ಟ್ರೀಟಿ ಅಥವಾ ಒಪ್ಪಂದ ಇರುತ್ತೆ. ಆ ಒಂದು ಒಪ್ಪಂದವನ್ನು ನಾವು ಅಂಟಾರ್ಕ್ಟಿಕ್ ಟ್ರೀಟಿ ಅಂತ ಕರಿತೇವೆ. ಸೊ ದಿಸ್ ವಾಸ್ ಸೈನ್ಡ್ ಇನ್ 1959, 1959ರಲ್ಲಿ ಸಹಿ ಹಾಕಿರ್ತಕ್ಕಂಥ ಒಂದು ಒಪ್ಪಂದ. ಅದನ್ನು ನಾವು ಅಂಟಾರ್ಕ್ಟಿಕ್ ಟ್ರೀಟಿ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದದ ಆಧಾರದ ಮೇಲೆ ಈ ಎರಡೂ ಸಭೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಸಭೆಯ ಕಾಂಟೆಕ್ಸ್ಟ್ ಮತ್ತು ಪರ್ಪಸ್ ಅಥವಾ ಉದ್ದೇಶವನ್ನು ನಾವು ನೋಡೋದಾದರೆ, ಇಟ್ ಬ್ರಿಂಗ್ಸ್ ಟುಗೆದರ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ನಿಯರ್ಲಿ 40 ನೇಷನ್ಸ್, ಅಂದರೆ 40 ರಾಷ್ಟ್ರಗಳಿಂದ ಇಲ್ಲಿ ಪ್ರತಿನಿಧಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ದೇ ಗೋಯಿಂಗ್ ಟು ಡಿಸ್ಕಸ್ ವೇರಿಯಸ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಅಂಟಾರ್ಕ್ಟಿಕಾ. ಸೊ ಅಂಟಾರ್ಕ್ಟಿಕಾಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಸೊ ಪ್ರಮುಖವಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯ ನಮಗೆ ಡೆಫಿನೆಟ್ಲಿ ಗೊತ್ತಾಗಿದೆ. ಅಲ್ಲಿ ಮಾಡ್ತಕ್ಕಂಥ ಟೂರಿಸಮ್ ಅಥವಾ ಪ್ರವಾಸೋದ್ಯಮದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದ್ರ ಜೊತೆಗೆ ದಿಸ್ ಇಸ್ ಅ ಪ್ರಿಸ್ಟೀನ್ ಅಂಡ್ ಈಕೋಲಾಜಿಕಲಿ ಸೆನ್ಸಿಟಿವ್ ರೀಜನ್ ಆಗಿರುತ್ತೆ. ಪ್ರಿಸ್ಟೀನ್ ಅಂದರೆ ಸೊ ಅಲ್ಲಿ ಯಾವುದೇ ರೀತಿಯ ಮಾನವನ ಹಸ್ತಕ್ಷೇಪಗೊಳ್ಳದ ಒಂದು ಈಕೋಲಾಜಿಕಲಿ ಅಂದರೆ ಪರಿಸರ ವಿಜ್ಞಾನಕ್ಕಾಗಿ ತುಂಬ ಸೆನ್ಸಿಟಿವ್ ಅಥವಾ ಸೂಕ್ಷ್ಮವಾಗಿರ್ತಕ್ಕಂಥ ವಲಯವಾಗಿರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ವಲಯದಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೆಗ್ಯುಲೇಷನ್ಸ್ ಅನ್ನು ತರುವ ಕಾರಣದಿಂದ ಈ ಒಂದು ಸಭೆಯನ್ನು ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಂಟಾರ್ಕ್ಟಿಕಾ ಟ್ರೀಟಿ ಕನ್ಸಲ್ಟೇಟಿವ್ ಮೀಟಿಂಗ್. ಸೊ ಇದರ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ಡಿಸ್ಕಸ್ ಮಾಡೋದಾದ್ರೆ, ವೇರ್ ಮೆಂಬರ್ ಕಂಟ್ರೀಸ್ ಡಿಸ್ಕಸ್ ಮ್ಯಾಟರ್ಸ್ ರಿಲೇಟೆಡ್ ಟು ವೇರಿಯಸ್ ಫ್ಯಾಕ್ಟರ್ಸ್. ಅಂದರೆ ಈ ಒಂದು ATCM ಕೆಳಗಡೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಮೊದಲನೇ ಕಾನ್ಸೆಪ್ಟ್ ಯಾವುದು ಅಂದರೆ ಸೈನ್ಸ್, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ರಿಸರ್ಚ್ ಇನ್ ಅಂಟಾರ್ಕ್ಟಿಕಾ. ಸೊ ಅಂಟಾರ್ಕ್ಟಿಕಾದಲ್ಲಿ ಆಗಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ಎರಡನೇದು ಪಾಲಿಸೀಸ್ ಮತ್ತೆ ಅಥವಾ ನೀತಿಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಗವರ್ನೆನ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಆಡಳಿತ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್, ಸೊ ಅಲ್ಲಿ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಅದರ ಬಗ್ಗೆ. ಸೊ ಅದಾದ್ಮೇಲೆ ಲಾಜಿಸ್ಟಿಕಲ್ ಕೋಆಪರೇಷನ್ ಅಂದರೆ ವ್ಯವಸ್ಥಾಪನಾ ಸಹಕಾರ ಅಥವಾ ವಸ್ತುಗಳನ್ನು ಸಾಗಣೆ ಮಾಡ್ತಕ್ಕಂಥ ಒಂದು ಸಹಕಾರ ಏನಿರುತ್ತೆ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಪ್ರಿಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಅಂಟಾರ್ಕ್ಟಿಕಾ. ಸೊ ಈ ಒಂದು ಅಂಟಾರ್ಕ್ಟಿಕನ್ನ ನಾವು ಪ್ರಿಸ್ಟೀನ್ ಏರಿಯಾ ಅಂತ ಕರಿತೇವೆ. ಸೊ ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಅಂಡ್ ಇಂಡಿಯಾ ಹ್ಯಾಸ್ ಬಿನ್ ಕನ್ಸಲ್ಟೇಟಿವ್ ಪಾರ್ಟಿ ಟು ಅಂಟಾರ್ಕ್ಟಿಕಾ ಟ್ರೀಟಿ ಸಿನ್ಸ್ 1983. ದಿಸ್ ಡೇಟ್ ಈಸ್ ಇಂಪಾರ್ಟೆಂಟ್. ಸೊ ನಮ್ಮ ಭಾರತ ದೇಶವು 1983ರಿಂದ ಅಂಟಾರ್ಕ್ಟಿಕಾ ಒಪ್ಪಂದಕ್ಕೆ ಸಮಾಲೋಚಕ ರಾಷ್ಟ್ರವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಅ ಕನ್ಸಲ್ಟೇಟಿವ್ ಪಾರ್ಟಿ ಅಂದರೆ ಈ ಒಂದು ಸಮಾಲೋಚನಾ ರಾಷ್ಟ್ರವಾಗಿ ನಮ್ಮ ಭಾರತ ದೇಶ ಹ್ಯಾಸ್ ರೈಟ್ ಟು ಪ್ರಪೋಸ್ ಅಂಡ್ ವೋಟ್ ಆನ್ ದಿ ಡಿಸಿಷನ್ಸ್ ಡ್ಯೂರಿಂಗ್ ದಿ ATCM. ಸೊ ಈ ಒಂದು ATCM ಅಲ್ಲಿ ಏನೇನು ಚರ್ಚೆಗಳಾಗಿರ್ತವೆ ಆ ಒಂದು ಚರ್ಚೆಗಳಿಗೆ
ಭಾರತ ರಾಷ್ಟ್ರ ಈ ಒಂದು ಕನ್ಸಲ್ಟೇಟಿವ್ ಒಂದು ಸ್ಟೇಟಸ್ ಅನ್ನ ಹೊಂದಿರುವುದರ ಕಾರಣದಿಂದ ನಿರ್ಧಾರಗಳನ್ನು ಪ್ರಸ್ತಾಪಿಸ್ತಕ್ಕಂಥ ಮತ್ತು ಮತ ಚಲಾಯಿಸ್ತಕ್ಕಂಥ ಹಕ್ಕನ್ನ ನಮ್ಮ ಭಾರತ ದೇಶ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೀಟಿಂಗ್ನ ಜೊತೆಗೆ ಇನ್ನೂ ಒಂದು ಸಭೆ ನಡೀತಾ ಇದೆ, ಅದನ್ನು ನಾವು CEP ಅಂತ ಕರಿತೇವೆ. CEP ಅನ್ನು ನಾವು ಕಮಿಟಿ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಥವಾ ಪರಿಸರ ಸಂರಕ್ಷಣೆಗಾಗಿ ಸಮಿತಿ ಅಂತ ಕರಿತೇವೆ. ಸೊ ಇದನ್ನ ಎಸ್ಟಾಬ್ಲಿಷ್ಡ್ ಅಂಡರ್ ಪ್ರೋಟೋಕಾಲ್ ಆನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಟು ಅಂಟಾರ್ಟಿಕಾ ಟ್ರೀಟಿ ಇನ್ 1991 ಅಂದರೆ 1991ರಲ್ಲಿ ಸೊ ಈ ಒಂದು ಪರಿಸರ ಸಂರಕ್ಷಣಾ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಸಮಿತಿಯನ್ನ ಅಂಟಾರ್ಟಿಕಾ ಒಪ್ಪಂದ, ಇದನ್ನ ನಾವು ಮ್ಯಾಡ್ರಿಡ್ ಪ್ರೋಟೋಕಾಲ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಟೋಕಾಲ್ನ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಮಿತಿ ಆಗಿರುತ್ತೆ. ಸೊ ಈ ಒಂದು ಸಮಿತಿಯ ರೋಲ್ ಅಥವಾ ಇದರ ಒಂದು ಕಾರ್ಯನಿರ್ವಹಣೆ ಏನು ಅಂದ್ರೆ, ಇಟ್ ಗಿವ್ಸ್ ಅಡ್ವೈಸಸ್ ATCM ಆನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂಡ್ ಕನ್ಸರ್ವೇಷನ್ ಇನ್ ಅಂಟಾರ್ಟಿಕಾ. ಅಂದ್ರೆ ATCM ಅಂತ ನಾವು ಇಷ್ಟೊತ್ತು ಏನು ಚರ್ಚೆ ಮಾಡಿದ್ವಿ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನ ನೀಡ್ತಕ್ಕಂಥದ್ದು ಈ ಒಂದು ಕಮಿಟಿ ಅಥವಾ ಸಮಿತಿಯ ಮುಖ್ಯ ಪಾತ್ರವಾಗಿರುತ್ತೆ. ಸೊ ಅಂಟಾರ್ಟಿಕಾ ಟ್ರೀಟಿ ಅಥವಾ ಒಪ್ಪಂದದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಅಂಟಾರ್ಟಿಕಾದಲ್ಲಿ ಇರ್ತಕ್ಕಂಥ, ಸೊ ಅಂಟಾರ್ಟಿಕಾವನ್ನ ನಾವು ನೋ ನೇಟಿವ್ ಹ್ಯೂಮನ್ ಪಾಪ್ಯುಲೇಟೆಡ್ ಏರಿಯಾ ಅಂತ ಕರಿತೇವೆ. ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಯಾವುದೇ ಜನಾಂಗವಿಲ್ಲದ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ನಿಯಂತ್ರಣ ಮಾಡುವ ಕಾರಣದಿಂದ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಆ ಒಂದು ಒಪ್ಪಂದವನ್ನ ನಾವು ಅಂಟಾರ್ಟಿಕಾ ಟ್ರೀಟಿ ಅಂತ ಕರಿತೇವೆ. ಸೊ ದಿಸ್ ಟ್ರೀಟಿ ವಾಸ್ ಸೈನ್ಡ್ ಆನ್ ಡಿಸೆಂಬರ್ 1, 1959, 1959 ಡಿಸೆಂಬರ್ 1ನೇ ತಾರೀಕು ಸಹಿ ಹಾಕಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಸಿಗ್ನೇಟರೀಸ್ ಅಂದ್ರೆ ಸಂಸ್ಥಾಪನಾ ರಾಷ್ಟ್ರಗಳು ಅಂತ ಕರೀತೇವೆ. ಸೊ ಈ ಒಂದು ಒಪ್ಪಂದ ಆದಾಗ ಇದ್ದಂತಹ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 12 ರಾಷ್ಟ್ರಗಳನ್ನ ನಾವು ಈ ಒಂದು ಒಪ್ಪಂದ ಆದಾಗ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಆ 12 ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ, ಒಂದು ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚಿಲಿ, ಫ್ರಾನ್ಸ್, ಜಪಾನ್, ನ್ಯೂಜಿಲ್ಯಾಂಡ್. ಸೊ ಅದಾದ್ಮೇಲೆ ವಿ ಹ್ಯಾವ್ ನಾರ್ವೆ, ಸೌತ್ ಆಫ್ರಿಕಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಸೋವಿಯತ್ ಯೂನಿಯನ್. ಸೊ ಇಲ್ಲಿ ನಮ್ಮ ಭಾರತ ರಾಷ್ಟ್ರ ಸಿಗ್ನೇಚರ್ ಆದಾಗ ಅಥವಾ ಆ ಒಂದು ಒಪ್ಪಂದ ಸಹಿ ಆದಾಗ ಇಲ್ಲದೇ ಇರತಕ್ಕಂಥ ಒಂದು ರಾಷ್ಟ್ರವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಪರ್ಪಸ್ ಮತ್ತೆ ಸ್ಕೋಪ್ ಅಂದ್ರೆ ಅದರ ಉದ್ದೇಶ ಮತ್ತು ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ, ಟ್ರೀಟಿ ಅಪ್ಲೈಸ್ ಟು ಎಂಟೈರ್ ರೀಜನ್ ಟು ಸೌತ್ ಆಫ್ 60 ಡಿಗ್ರೀಸ್ ಸೌತ್ ಲ್ಯಾಟಿಟ್ಯೂಡ್. ಸೊ ಆಸ್ ಐ ಶೋಡ್ ಇನ್ ದ ಮ್ಯಾಪ್, ಸೊ 60 ಡಿಗ್ರೀಸ್ ದಕ್ಷಿಣ ಅಕ್ಷಾಂಶದ ಒಳಗಡೆಗೆ ಸೊ ಎಲ್ಲ ಪ್ರದೇಶಗಳಿಗೆ ಈ ಒಂದು ಒಪ್ಪಂದ ಅನ್ವಯವಾಗುತ್ತೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂದ್ರೆ, ಈ ಒಂದು ಪ್ರದೇಶವನ್ನು ಅಥವಾ ಅಂಟಾರ್ಟಿಕಾವನ್ನು ಸೈಂಟಿಫಿಕ್ ರಿಸರ್ಚ್ಗೆ ಮಾತ್ರ ಲಿಮಿಟ್ ಮಾಡಬೇಕಂದ್ರೆ ವೈಜ್ಞಾನಿಕ ಸಂಶೋಧನೆಗಳಿಗೆ ಮಾತ್ರ ಬಳಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೆ ಅಲ್ಲಿ ಮಿಲಿಟರಿ ಅಂತಕ್ಕಂಥದ್ದು ಬರಬಾರ್ದು. ಡಿಮಿಲಿಟರೈಸ್ಡ್ ಏರಿಯಾ ಅಂತ ನಾವು ಕರಿತೇವೆ. ಸೊ ಯಾವುದೇ ಕಾರಣಕ್ಕೆ ಅಲ್ಲಿ ಮಿಲಿಟರಿ ಆಕ್ಟಿವಿಟೀಸ್ ನಡೀಬಾರ್ದು. ಮಿಲಿಟರಿ ಆಕ್ಟಿವಿಟೀಸ್ ನಡೆದ್ರೆ ಆ ಒಂದು ಪ್ರಿಸ್ಟೀನ್ ನೇಚರನ್ನು ಅದು ಕಳೆದುಕೊಳ್ಳುತ್ತೆ. ಆಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದು ಯೋಗ್ಯವಾಗಿರ್ತಕ್ಕಂಥ ಪ್ಲೇಸ್ ಆಗಿರೋದಿಲ್ಲ. ಸೊ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಪ್ಪಂದವನ್ನು ನಾವು ಅಂಟಾರ್ಟಿಕಾ ಟ್ರೀಟಿ ಅಂತ ಕರಿತೇವೆ. ಸೊ ಇಲ್ಲಿ ರಿಸೋರ್ಸ್ ಎಕ್ಸ್ಪ್ಲೋರೇಷನ್ಗೆ ಬಂದಾಗ, ಸೊ ವೆರಿ ರೀಸೆಂಟ್ಲಿ ರಷ್ಯಾದವರು ಇಲ್ಲಿ ಸಾಕಷ್ಟು ಆಯಿಲ್ ವೆಲ್ಸ್ ಇದೆ ಅನ್ನೋದನ್ನ ಪತ್ತೆ ಹಚ್ಚಿರ್ತಾರೆ. ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಕೆನ್ ವಿ ಎಕ್ಸ್ಪ್ಲೋರ್ ದ ರಿಸೋರ್ಸಸ್, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಾವು ಹೊರ ತೆಗಿಬೋದಾ ಇಲ್ವಾ ಅನ್ನೋದನ್ನ ಈ ಒಂದು ಒಪ್ಪಂದದ ಪ್ರಕಾರ ಮಾನಿಟರ್ ಮಾಡಲಾಗುತ್ತೆ. ಸೊ ಪ್ರಿವೆಂಟೆಡ್ ಫ್ರಮ್ ಮೇಕಿಂಗ್ ಟೆರಿಟೋರಿಯಲ್ ಕ್ಲೈಮ್ಸ್ ಅಂಡ್ ಎಕ್ಸ್ಪ್ಲಾಯ್ಟಿಂಗ್ ಅಂಟಾರ್ಟಿಕಾ ರಿಸೋರ್ಸಸ್. ಅಂದ್ರೆ ಅಲ್ಲಿ ಈ ಪ್ರದೇಶ ನನಗೆ ಸೇರಿದೆ, ನಿನಗೆ ಸೇರಿದೆ ಅಂತಕ್ಕಂಥ ಯಾವುದೇ ಕ್ಲೇಮ್ಸ್ ಅನ್ನ ಮಾಡೋ ಹಾಗಿಲ್ಲ. ಸೊ ಅಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನ ಯಾರು ಕೂಡ ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗಿಲ್ಲ. ಸೊ ಅದು ಈ ಒಂದು ಒಪ್ಪಂದದ ಪ್ರಕಾರ ವೈಲೇಷನ್ ಅನ್ನ ಸೂಚಿಸುತ್ತದೆ. ಸೊ ಅದಾದ್ಮೇಲೆ ಆಪರೇಷನಲ್ ಕೋಆಪರೇಷನ್, ಸೊ ಇದರ ಕಾರ್ಯಾಚರಣೆಯ ಸಹಕಾರ. ಯಾಕಂದ್ರೆ ಈ ಒಂದು ಪ್ರದೇಶ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋದಿಲ್ಲ. ಅನೇಕ ರಾಷ್ಟ್ರಗಳು ತಮ್ಮ ತಮ್ಮ ಕಾರ್ಯಾಚರಣೆ ಅಥವಾ ರಿಸರ್ಚ್ ಸ್ಟೇಷನ್ಸ್ ಗಳನ್ನ ಡೆವಲಪ್ ಮಾಡಿರುವ ಕಾರಣದಿಂದ ರಾಷ್ಟ್ರಗಳ ನಡುವೆ ಒಂದು ಕೋಆಪರೇಷನ್ ಬೇಕಾಗಿರುತ್ತೆ. ಸೊ ಡ್ಯೂರಿಂಗ್ ಇಂಟರ್ನ್ಯಾಷನಲ್ ಜಿಯೋಫಿಸಿಕಲ್ ಇಯರ್ ಆಫ್ 1957 and 58, ಸೊ ಈ ಒಂದು 1957 ಮತ್ತು 58 ನಡುವೆ ಅಂತಾರಾಷ್ಟ್ರೀಯ ಭೂಭೌತಿಕ ವರ್ಷ ಅಂತ ಕರಿತೇವೆ. ಸೊ ಈ ಒಂದು IGY ಇಂಟರ್ನ್ಯಾಷನಲ್ ಜಿಯೋಫಿಸಿಕಲ್ ಇಯರ್ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ ಡೇಟನ್ನು ನೆನ್ಪಿಟ್ಕೊಳ್ಳಿ. 1958 57 58 ನಡುವೆ ಇರ್ತಕ್ಕಂಥ ಆ ಟೈಮನ್ನು ನಾವೇನಂತ ಕರಿತೀವಿ ಅಂದರೆ ಇಂಟರ್ನ್ಯಾಷನಲ್ ಜಿಯೋಫಿಸಿಕಲ್ ಇಯರ್ ಅಂತ ಕರಿತೇವೆ. ಸೊ ಈ ಒಂದು ಸಮಯದಲ್ಲಿ ಸಿಗ್ನೇಟರಿ ಕಂಟ್ರೀಸ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಓವರ್ 55 ಅಂಟಾರ್ಕ್ಟಿಕ್ ರಿಸರ್ಚ್ ಸ್ಟೇಷನ್ಸ್. ಅಂದರೆ ಈ ಒಂದು ಪ್ರದೇಶದಲ್ಲಿ ಇದರಲ್ಲಿ ಸಹಿ ಮಾಡಿರ್ತಕ್ಕಂಥ 12 ರಾಷ್ಟ್ರಗಳು 55 ಅನ್ವೇಷಣೆ ಕೇಂದ್ರಗಳನ್ನು
1957 ಮತ್ತು 58 ನಡುವೆ ಸೊ ಈ ಒಂದು ಅಂಟಾರ್ಟಿಕಾದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಇಂಟರ್ನ್ಯಾಷನಲ್ ಜಿಯೋಫಿಸಿಕಲ್ ಇಯರ್ ಅಂದ್ರೆ ಏನು? ಸೊ ಆ ಟೈಮ್ ಅನ್ನ ನೆನ್ಪಿಟ್ಕೊಳ್ಳಿ. ಇಟ್ ವಾಸ್ ಬಿಟ್ವೀನ್ ಜುಲೈ 1957 ಇಂದ ಡಿಸೆಂಬರ್ 1958 ಅನ್ನ ನಾವು ಇಂಟರ್ನ್ಯಾಷನಲ್ ಜಿಯೋಫಿಸಿಕಲ್ ಇಯರ್ ಅಂತ ಕರೀತೇವೆ. ಸೊ ಈ ಒಂದು ಇಯರ್ ನ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಸ್ಟಡಿ ದಿ ಅರ್ತ್ ಅಂಡ್ ಇಟ್ಸ್ ಎನ್ವೈರನ್ಮೆಂಟ್, ಅಂದ್ರೆ ಭೂಮಿಯನ್ನ ಮತ್ತೆ ಅದರ ಪರಿಸರವನ್ನ ಹೆಚ್ಚಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಇಯರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ಇದನ್ನ ಇಂಟರ್ನ್ಯಾಷನಲ್ ಜಿಯೋ ಅಂದ್ರೆ ಭೂಮಿ, ಫಿಸಿಕಲ್ ಅಂದ್ರೆ ಭೌತಿಕ, ಸೊ ಇವೆರಡನ್ನ ಅಧ್ಯಯನ ಮಾಡ್ತಕ್ಕಂಥ ವರ್ಷವಾಗಿ ಇದನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಈ ಒಂದು ಸಮಯದಲ್ಲಿ ಅಲ್ಲಿ ಅನೇಕ ರಿಸರ್ಚ್ ಸ್ಟೇಷನ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಸೊ ಕರೆಂಟ್ ಸ್ಟೇಟಸ್, ಪ್ರಸ್ತುತವಾಗಿ ಇದರ ಸ್ಥಾನಮಾನವನ್ನ ನಾವು ನೋಡೋದಾದ್ರೆ ಸೊ ಸೈನ್ ಮಾಡಿದಾಗ 12 ರಾಷ್ಟ್ರಗಳಿದ್ದವು. ಈಗ 56 ಪಾರ್ಟೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. 56 ಸದಸ್ಯ ರಾಷ್ಟ್ರಗಳನ್ನ ಈ ಒಂದು ಒಪ್ಪಂದದ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ರಾಷ್ಟ್ರಗಳು ದೇ ಕ್ಯಾನ್ ಕೊಲಾಬರೇಟ್ ಆನ್ ಸೈಂಟಿಫಿಕ್ ರಿಸರ್ಚ್, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಅಂಟಾರ್ಟಿಕಾ, ಅಂದ್ರೆ ಅನ್ವೇಷಣೆಗಳಲ್ಲಿ ಅವರು ಕೊಲಾಬರೇಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸುಸ್ಥಿರ ನಿರ್ವಹಣೆಯನ್ನು ಮಾಡಲಿಕ್ಕೆ, ಸೊ ಅದಾದ್ಮೇಲೆ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಸೊ ಈ ಒಂದು ರಾಷ್ಟ್ರಗಳು ಒಂದು ಸಹಕಾರವನ್ನ ಈ ಒಂದು ಒಪ್ಪಂದದ ಮೇರೆಗೆ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಗ್ಲೋಬಲ್ ಫಾರೆಸ್ಟ್ ವಾಚ್ ವರದಿಯ ಪ್ರಕಾರ 2000ನೇ ಇಸ್ವಿಯಿಂದ ಭಾರತದಲ್ಲಿ ಎಷ್ಟು ಮರಗಳ ಹೊದಿಕೆ ಕಳೆದು ಹೋಗಿದೆ? ಸೊ ಅಕಾರ್ಡಿಂಗ್ ಟು ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟ್, ಹೌ ಮಚ್ ಟ್ರೀ ಕವರ್ ಹ್ಯಾಸ್ ಅಲೆಜಿಡ್ಲಿ ಬೀನ್ ಲಾಸ್ಟ್ ಇನ್ ಇಂಡಿಯಾ ಸಿನ್ಸ್ 2000? ಈ ಪ್ರಶ್ನೆಗೆ ಸರಿಯಾದ ಉತ್ತರ 2.33 ಮಿಲಿಯನ್ ಹೆಕ್ಟರ್ಸ್ಗಳಷ್ಟು ಪ್ರದೇಶ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಟ್ರೀ ಕವರ್ ಅನ್ನ ಕಳೆದುಕೊಂಡಿದೆ ಎನ್ನುವ ವರದಿಯನ್ನ ಗ್ಲೋಬಲ್ ಫಾರೆಸ್ಟ್ ವಾಚ್ ನಿಂದ ಕೊಡಲಾಗಿರುತ್ತೆ. ಸೊ ಈ ಒಂದು ಗ್ಲೋಬಲ್ ಫಾರೆಸ್ಟ್ ವಾಚ್ ಏನ್ ಹೇಳಿತ್ತು ಅನ್ನೋ ಒಂದು ಆರ್ಟಿಕಲ್ ಅನ್ನ ನಾನು ಕಳೆದ ತಿಂಗಳೇ ಡಿಸ್ಕಸ್ ಮಾಡಿದ್ದೆ. ಸೊ ಇದು ಎಕ್ಸ್ಟೆಂಡೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಈ ಒಂದು ವರದಿ ಬಿಡುಗಡೆ ಆದ ನಂತರ ನಮ್ಮ ಭಾರತ ದೇಶದ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಅಥವಾ ಹಸಿರು ನ್ಯಾಯಮಂಡಳಿ ಅಂತ ನಾವೇನು ಹೇಳ್ತೇವೆ, ಸೊ ಅದು ಈಗ ಇಟ್ ಹ್ಯಾಸ್ ಕಮ್ ಇನ್ ಟು ಆಕ್ಷನ್. ಸೊ ಈ ಒಂದು ವರದಿಯ ಆಧಾರದ ಮೇಲೆ ಕೆಲವೊಂದು ಆಕ್ಷನ್ಸ್ಗಳನ್ನು ತೆಗೆದುಕೊಳ್ತಾ ಇದೆ. ಯಾವ ರೀತಿಯ ಆಕ್ಷನ್ಸ್ಗಳನ್ನು ತೆಗೆದುಕೊಳ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸ್ ಫಾರ್ ದಿ ಇನ್ಫಾರ್ಮೇಶನ್, 2.33 ಮಿಲಿಯನ್ ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಕವರ್ ಅನ್ನ ನಮ್ಮ ಭಾರತ ದೇಶ 2000ನೇ ಇಸ್ವಿಯಿಂದ ಕಳೆದುಕೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನ ಗ್ಲೋಬಲ್ ಫಾರೆಸ್ಟ್ ವಾಚ್ ನ ವತಿಯಿಂದ ನೀಡಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಏನಿರುತ್ತೆ, ಸೊ ಇಟ್ ಹ್ಯಾಸ್ ಟೇಕನ್ ನೋಟಿಸ್ ಆಫ್ ದಿ ಅಲೆಜ್ಡ್ ಲಾಸ್ ಆಫ್ ಸೆವರಲ್ ಮಿಲಿಯನ್ ಹೆಕ್ಟರ್ಸ್ ಆಫ್ ದಿ ಟ್ರೀ ಕವರ್ ಇನ್ ಲಾಸ್ಟ್ 2 decades, ಅಂದ್ರೆ ಕಳೆದ 2 ದಶಕಗಳಿಂದ ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಅರಣ್ಯ ನಷ್ಟದ ಬಗ್ಗೆ ಈಗ NGT ಅಲರ್ಟ್ ಆಗಿದೆ. ಬಟ್ ಇಟ್ ಸೌಂಡ್ಸ್ ಟೂ ಐರನಿ ಫಾರ್ ಮೀ ಬಿಕಾಸ್ ಸೊ ವಿ ಆರ್ ವೇಟಿಂಗ್ ಫಾರ್ ಸಮ್ವನ್ ಎಲ್ಸಸ್ ರಿಪೋರ್ಟ್. ಸೊ ನಮ್ಮ ಭಾರತ ದೇಶದಲ್ಲಿಯೇ ಇದನ್ನ ನಾವು ಮಾನಿಟರ್ ಮಾಡಬೇಕಾಗಿತ್ತು. ಯಾರೋ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ನಾವು ಆಕ್ಷನ್ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇಟ್ ಸೌಂಡ್ಸ್ ವಿ ಆರ್ ಲಿಟಲ್ ಲೇಟ್ ಇನ್ ಟೇಕಿಂಗ್ ಆಕ್ಷನ್ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದಾಗಿರುತ್ತೆ. ಬಟ್ ಎನಿವೇಸ್ ಯಾವ ರೀತಿಯ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ? ಸೊ ಇವರು ಸುಮೋಟೋ ಅಂತ ಕರೀತಾರೆ. ಸುಮೋಟೋ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಕೇಸುಗಳನ್ನ ದಾಖಲೆ ಮಾಡಿಕೊಂಡು ಅವರ ವಿರುದ್ಧ ಒಂದು ಮೊಕದ್ದಮೆಯನ್ನ ಮಾಡುವ ಮುಖಾಂತರ ಸೊ ಈ ಒಂದು ಟ್ರೀ ಲಾಸ್ ಏನಕ್ಕಾಗಿದೆ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡ್ತಕ್ಕಂಥ ನಿರ್ಧಾರವನ್ನ ಈಗ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿ ರಿಪೋರ್ಟ್ ಸೈಟೆಡ್ ಡೇಟಾ ಫ್ರಮ್ ದಿ ಗ್ಲೋಬಲ್ ಫಾರೆಸ್ಟ್ ವಾಚ್. ಸೊ ಈ ಒಂದು ವರದಿ ಅಂದ್ರೆ 2.33 ಮಿಲಿಯನ್ ಹೆಕ್ಟರ್ಸ್ ಎಲ್ಲಿಂದ ನಾಶ ಆಗಿದೆ, ಆ ವರದಿ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಗ್ಲೋಬಲ್ ಫಾರೆಸ್ಟ್ ವಾಚ್ ಇಂದ ತೆಗೆದುಕೊಂಡಿರ್ತಕ್ಕಂಥ ವರದಿಯ ಪ್ರಕಾರ ಇವರು ಡಿಫಾರೆಸ್ಟೇಷನ್ ಅಂದ್ರೆ ಅರಣ್ಯ ನಾಶ ಆಗಿರ್ಬೋದು, ಮತ್ತೆ ಕಾರ್ಬನ್ ಎಮಿಷನ್ ಫ್ರಮ್ ಇಂಡಿಯನ್ ಫಾರೆಸ್ಟ್. ಸೊ ಇದರ ಮೇಲೆ ಈಗ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಫಾರೆಸ್ಟ್ ಲಾಸ್ ಏನಾಗಿದೆ, ಸೊ ಇದರಲ್ಲಿ 60% ಆಫ್ ದಿ ಲಾಸ್ ಅಂದ್ರೆ ಟೋಟಲ್ 100%, 2.3 ಮಿಲಿಯನ್ ಹೆಕ್ಟರ್ಸ್ ಅನ್ನ ನಾವು 100% ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅದರಲ್ಲಿ 60% ಕೇವಲ 5 ರಾಜ್ಯಗಳಲ್ಲಿ 5 states ಆರ್ ಕಾಂಟ್ರಿಬ್ಯೂಟಿಂಗ್ ಫಾರ್ 60% ಆಫ್ ದಿ ಟೋಟಲ್ ಫಾರೆಸ್ಟ್ ಲಾಸ್. ಸೊ ಆ 60% ಫಾರೆಸ್ಟ್ ಲಾಸ್ ಆಗಿರ್ತಕ್ಕಂಥ ರಾಜ್ಯಗಳು ಯಾವ್ದು ಅಂದ್ರೆ ಅಸ್ಸಾಂ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ, ಮಿಜೋರಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತೆ ಮಣಿಪುರ್. ಸೊ ಈ ಎಲ್ಲಾ ಸ್ಟೇಟ್ಸ್ ಗಳನ್ನ ನೋಡಿದಾಗ ಒಂದು ಕಾಮನಾಲಿಟಿ ಇರುತ್ತೆ. ಆ ಕಾಮನಾಲಿಟಿ ಏನಂದ್ರೆ ಇವೆಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರ್ತವೆ. ಈಶಾನ್ಯ ರಾಜ್ಯಗಳಲ್ಲಿ ನಾವು ಹೆಚ್ಚಾಗಿ ಈ ಒಂದು ಅರಣ್ಯ ಒದಿಕೆಯನ್ನ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ NGT ಏನ್ ಮಾಡ್ತಾ ಇದೆ ಇವಾಗ? ವಾಟ್ ಆರ್ ದೇ ಟ್ರೈಯಿಂಗ್ ಟು ಡೂ? ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ದೇ ಆರ್ ಟೇಕಿಂಗ್ ಇಟ್ ಆಸ್ ಅನ್
ವೈಲೇಷನ್ ಅಂದರೆ ಒಂದು ಕಾನೂನಿನ ಉಲ್ಲಂಘನೆ ಅಂತ ಇವರು ಇದನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಇಶ್ಯೂವನ್ನ ಸಬ್ಸ್ಟ್ಯಾನ್ಷಿಯಲ್ ಇಶ್ಯೂ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎನ್ವೈರನ್ಮೆಂಟಲ್ ರೂಲ್ಸ್ ಏನಿರುತ್ತೆ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳೇನಿರ್ತವೆ, ಸೊ ಅದರ ವೈಲೇಷನ್ ಆಗ್ತಾ ಇದ್ದೀವಿ ಅನ್ನೋ ಒಂದು ಗ್ರೌಂಡ್ಸ್ನ ಆಧಾರದ ಮೇಲೆ NGT ಈಗ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಯಾವ ಕಾನೂನುಗಳ ಉಲ್ಲಂಘನೆ ಆಗಿದೆ ಅಂತ NGT ಹೇಳ್ತಾ ಇದೆ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂದ್ರೆ ಪರಿಸರ ಸಂರಕ್ಷಣಾ, ಐ ಮೀನ್ ಟು ಸೇ ಅರಣ್ಯ ಸಂರಕ್ಷಣಾ ಕಾಯ್ದೆ, ಅದಾದ್ಮೇಲೆ ಏರ್ ಆಕ್ಟ್ ಅಂತ ಕರಿತೇವೆ ಅಂದ್ರೆ ವಾಯು ಕಾಯ್ದೆ ಅಂದ್ರೆ ಮಾಲಿನ್ಯವನ್ನ ತಡೆಗಟ್ಟತಕ್ಕಂಥದ್ದು ಮತ್ತೆ ಪೊಲ್ಯೂಷನ್ ಅನ್ನ ನಿಯಂತ್ರಣ ಮಾಡ್ತಕ್ಕಂಥ ಕಾಯ್ದೆ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಪರಿಸರ ಸಂರಕ್ಷಣಾ ಒಂದು ಕಾಯ್ದೆ ಏನಿರುತ್ತೆ. ಸೊ ಈ ಒಂದು ಕಾಯ್ದೆಗಳ ಉಲ್ಲಂಘನೆ ಆಗಿರುವ ಕಾರಣದಿಂದ ಇಷ್ಟು ಎನಾರ್ಮಸ್ ವಾಲ್ಯೂಮ್ ಆಫ್ ಫಾರೆಸ್ಟ್ ಅನ್ನ ನಾವು ಕಳ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ NGT ಹೇಳ್ತಾ ಇದೆ. ಸೊ ರೇಟ್ ಆಫ್ ಡಿಫಾರೆಸ್ಟೇಷನ್ ಅಂದ್ರೆ ಈ ಒಂದು ಅರಣ್ಯ ನಾಶ ಪ್ರಮಾಣವನ್ನ ನಾವು ಗುರುತಿಸೋದಾದ್ರೆ 6,68,000 ಹೆಕ್ಟೇರ್ಸ್ ಪರ್ ಇಯರ್, ಒಂದು ವರ್ಷದಲ್ಲಿ 6,68,000 ಹೆಕ್ಟೇರ್ಗಳಷ್ಟು ಅರಣ್ಯವನ್ನ ನಮ್ಮ ಭಾರತ ದೇಶ ಕಳ್ಕೊಂಡಿದೆ. ಸೊ ಇವೆಲ್ಲ ನಿಮ್ಮ ಮೇನ್ಸ್ ಮತ್ತೆ ಎಸ್ಎ ರೈಟಿಂಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತವೆ. ಸೊ ದಿಸ್ ಈಸ್ ಇನ್ ಬಿಟ್ವೀನ್ 2015 ಅಂಡ್ 2020. ಸೊ 2015 ಮತ್ತೆ 2020 ನಡುವೆ 6,68,000 ಹೆಕ್ಟೇರ್ಸ್ಗಳಷ್ಟು ಅರಣ್ಯವನ್ನ ನಾವು ಒಂದು ವರ್ಷಕ್ಕೆ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಜಾಗತಿಕವಾಗಿ ಹೋಲಿಕೆ ಮಾಡಿದಾಗ ಸೆಕೆಂಡ್ ಹೈಯೆಸ್ಟ್ ವರ್ಲ್ಡ್ ವೈಡ್ ಅಂದ್ರೆ ಜಾಗತಿಕವಾಗಿ ಎರಡನೇ ಅತಿ ಹೆಚ್ಚು ಅರಣ್ಯ ನಾಶ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ನಮ್ಮ ಭಾರತ ರಾಷ್ಟ್ರವನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವರು ತೆಗೆದುಕೊಳ್ತಾ ಇರ್ತಕ್ಕಂಥ ಆಕ್ಷನ್ ಏನು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ನೌ. ಸೊ ದೇ ಇಂಪ್ಲೀಡೆಡ್ ಗವರ್ನಮೆಂಟ್ ಅಥಾರಿಟೀಸ್ ಅಂದ್ರೆ ಸರ್ಕಾರಿ ಅಥಾರಿಟೀಸ್ ಏನಿರ್ತವೆ, ಸೊ ಅವರನ್ನ ಇಲ್ಲಿ ರೆಸ್ಪಾನ್ಸಿಬಲ್ ಮಾಡ್ತಾ ಇದ್ದಾರೆ, ಅವರನ್ನ ಇಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಎನ್ವೈರನ್ಮೆಂಟ್ ಅನ್ನ ಮತ್ತೆ ಈ ಒಂದು ಕಾನೂನುಗಳನ್ನ ಉಲ್ಲಂಘನೆಗೊಳ್ಳದಂತೆ ಕಾಪಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ. ಬಟ್ ಅವರ ತಮ್ಮ ಜವಾಬ್ದಾರಿಯಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನುವ ಒಂದು ಆಧಾರದ ಮೇಲೆ NGT ಏನ್ ಮಾಡ್ತಾ ಇದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಏನಿರುತ್ತೆ ಅವರ ಸೆಕ್ರೆಟರಿ ಕಾರ್ಯದರ್ಶಿ ಆಗಿರ್ಬೋದು, ಡೈರೆಕ್ಟರ್ ಆಫ್ ಸರ್ವೆ ಆಫ್ ಇಂಡಿಯಾ ಆಗಿರ್ಬೋದು, ಅದಾದ್ಮೇಲೆ ಮೆಂಬರ್ ಸೆಕ್ರೆಟರಿ ಆಫ್ ದಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಇವ್ರನ್ನೆಲ್ಲ ರೆಸ್ಪಾಂಡೆಂಟ್ಸ್ ಅಥವಾ ಇವ್ರನ್ನೆಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಕಾರ್ಯದರ್ಶಿ, ಭಾರತೀಯ ಸಮೀಕ್ಷೆಯ ನಿರ್ದೇಶಕ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳನ್ನ NGT ಪ್ರತಿವಾದಿಗಳನ್ನಾಗಿ ಈ ಒಂದು ಕೇಸ್ನಲ್ಲಿ ಝುಮೋಟೋ ಮಾಡಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು NGT ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಸ್ಟ್ಯಾಟ್ಯುಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಅಂತ ಕರಿತೇವೆ. ಸೊ ಇಟ್ ಹ್ಯಾಸ್ ಅ ಕ್ರೂಷಿಯಲ್ ರೋಲ್ ಇನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಪರಿಸರ ಸಂರಕ್ಷಣೆಯಲ್ಲಿ ಇದು ಅಗಾಧವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡುತ್ತೆ. ಸೊ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅರಣ್ಯವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದಕ್ಕೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಇದರ ರಚನೆ ಮತ್ತು ಪರ್ಪಸ್ ಅಂದ್ರೆ ಫಾರ್ಮೇಷನ್ ಮತ್ತೆ ಅದರ ಉದ್ದೇಶವನ್ನ ನಾವು ನೋಡೋದಾದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಆಕ್ಟ್ 2010. ಸೊ 2010 ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಪ್ರೈಮರಿ ಅಥವಾ ಪ್ರಾಥಮಿಕ ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಅನ್ನು ನಾವು ನೋಡೋದಾದ್ರೆ ಟು ಎನ್ಶೋರ್ ದಿ ಎಕ್ಸ್ಪೆಡಿಷಿಯಸ್ ಡಿಸ್ಪೋಸಲ್ ಆಫ್ ಕೇಸಸ್ ರಿಲೇಟೆಡ್ ಟು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂದ್ರೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೇ ಮೊಕದ್ದಮೆಗಳಿದ್ದರೂ ಕೂಡ ಅದನ್ನ ತ್ವರಿತವಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು ಇದರ ಮೊದಲ ಉದ್ದೇಶವಾಗಿರುತ್ತೆ. ಸೊ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಚುರಲ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಮೊಕದ್ದಮೆಗಳಿದ್ದರೆ ಸೊ ಅದರ ತೀರ್ಮಾನವನ್ನ ತ್ವರಿತವಾಗಿ ಕೊಡ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ದಿ NGT ಫೋಕಸಸ್ on resolving disputes and enforcing environmental laws effectively ಅಂದ್ರೆ ಈ ಒಂದು ವಿವಾದಗಳನ್ನು ಪರಿಹರಿಸತಕ್ಕಂಥದ್ದು, ಪರಿಸರ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸತಕ್ಕಂಥದ್ರ ಬಗ್ಗೆ ಗಮನ ಹರಿಸತಕ್ಕಂಥದ್ದು NGTಯ ಉದ್ದೇಶವಾಗಿರುತ್ತೆ. ಸೊ ಇದರ ಜ್ಯೂರಿಸ್ಡಿಕ್ಷನ್ ಅಥವಾ ನ್ಯಾಯವ್ಯಾಪ್ತಿ ಎಲ್ಲಿಯವರೆಗೂ ತಮ್ಮ ಒಂದು ನ್ಯಾಯವ್ಯಾಪ್ತಿಯನ್ನು ಹೊಂದಿರ್ತಾರೆ ಅಂದ್ರೆ ಸೊ ಇದೊಂದು ಸ್ಪೆಷಲೈಸ್ಡ್ ಬಾಡಿ ಆಗಿರುತ್ತೆ ದಟ್ ಡೀಲ್ಸ್ ವಿತ್ ಎಕ್ಸ್ಕ್ಲೂಸಿವ್ಲಿ ವಿತ್ ಎನ್ವೈರನ್ಮೆಂಟಲ್ ಮ್ಯಾಟರ್ಸ್. ಆಸ್ ವಿ ಡೆಫಿನೆಟ್ಲಿ ನೋ ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಹೊರತು
ಹೊರತುಪಡಿಸಿ ಬೇರೆ ಯಾವ ವಿಷಯಗಳ ಬಗ್ಗೆ ಅದು ತನ್ನ ತಲೆಯನ್ನು ಹಾಕೋದಿಲ್ಲ. ಸೊ ಇದರ ಜ್ಯೂರಿಸ್ಟಿಕ್ಷನ್ ಅನ್ನು ನಾವು ನೋಡೋದಾದ್ರೆ ಪೊಲ್ಯೂಷನ್ ಕಂಟ್ರೋಲ್ ಅಂದ್ರೆ ಮಾಲಿನ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, ಫಾರೆಸ್ಟ್ ಕನ್ಸರ್ವೇಷನ್ ಅರಣ್ಯಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ವಾಟರ್ ರಿಸೋರ್ಸಸ್ ಜಲ ಸಂಪನ್ಮೂಲಗಳು, ಮತ್ತೆ ಇತರೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅನ್ನ ಮಾತ್ರ ತನ್ನ ನ್ಯಾಯ ವ್ಯಾಪ್ತಿಯಲ್ಲಿ ಇರಿಸಿಕೊಂಡಿರ್ತಕ್ಕಂಥ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ. ಸೊ ಇಟ್ ಆಪರೇಟ್ಸ್ ಅಟ್ ಬೋತ್ ನ್ಯಾಷನಲ್ ಅಂಡ್ ರೀಜನಲ್ ಲೆವೆಲ್ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ NGT ಕನ್ಸಿಸ್ಟ್ ಆಫ್ ಜುಡಿಷಿಯಲ್ ಅಂಡ್ ಎಕ್ಸ್ಪರ್ಟ್ ಮೆಂಬರ್. ಸೊ ಇದರಲ್ಲಿ ಎರಡು ರೀತಿಯ ಸದಸ್ಯರನ್ನ ನಾವು ನೋಡಬಹುದು. ಸೊ ಒಂದು ನ್ಯಾಯಾಂಗ ಸದಸ್ಯರನ್ನ ನೋಡಬಹುದು, ಇನ್ನೊಂದು ಪರಿಸರದ ಬಗ್ಗೆ ಹೆಚ್ಚಿನ ಪರಿಣಿತಿಯನ್ನ ಹೊಂದಿರತಕ್ಕಂಥ ಸದಸ್ಯರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜುಡಿಷಿಯಲ್ ಮೆಂಬರ್ಸ್ ಅನ್ನ ಎಲ್ಲಿಂದ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ದೇ ಆರ್ ರಿಟೈರ್ಡ್ ಜಡ್ಜಸ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಸೊ ಈ ಒಂದು ನ್ಯಾಯಾಂಗದ ಸದಸ್ಯರನ್ನ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ನಿಂದ ನಿವೃತ್ತರಾಗಿರ್ತಕ್ಕಂಥ ನ್ಯಾಯಾಧೀಶರನ್ನ ಸೊ ಇಲ್ಲಿ ಜುಡಿಷಿಯಲ್ ಬಾಡಿ ಆಗಿ ತೆಗೆದುಕೊಳ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ನಾಗಮಲೈ ಪುದುಕೋಟೈ ಬೆಟ್ಟದ ಶ್ರೇಣಿಯು ಭಾರತದ ಯಾವ ರಾಜ್ಯದಲ್ಲಿದೆ? ಇನ್ ವಿಚ್ ಇಂಡಿಯನ್ ಸ್ಟೇಟ್ ಇಸ್ ದಿ ನಾಗಮಲೈ ಪುದುಕೋಟೈ ಹಿಲ್ ಸಿಚುಯೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡಿನಲ್ಲಿ ಈ ಒಂದು ನಾಗಮಲೈ ರೇಂಜನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನಾಗಮಲೈ ರೇಂಜ್ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಸೊ ಈ ಒಂದು ಪ್ರದೇಶದಲ್ಲಿ ರೆಪ್ಟೈಲ್ಗಳು ಅಂದರೆ ಸರೀಸೃಪಗಳ ಸಂಖ್ಯೆ ಬಹಳ ಜಾಸ್ತಿ ಇರುವ ಕಾರಣದಿಂದ ಕನ್ಸರ್ವೇಷನಿಸ್ಟ್ ಅಂದರೆ ಪರಿಸರ ಸಂರಕ್ಷಣಾವಾದಿಗಳು ಇದನ್ನು ರೆಪ್ಟೈಲ್ ಸ್ಯಾಂಕ್ಚುರಿ ಅಥವಾ ಸರೀಸೃಪಗಳ ಅಭಯಾರಣ್ಯ ಅಂತ ಡಿಕ್ಲೇರ್ ಮಾಡಿ ಅಂತ ಕೋರಿಕೆಯನ್ನು ನೀಡಿರುವ ಕಾರಣದಿಂದ ಸೊ ಈ ಒಂದು ನಾಗಮಲೈ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ತಮಿಳುನಾಡಿನ ಮದುರೈ ಮದುರೈ ಡಿಸ್ಟ್ರಿಕ್ಟ್ನಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿ ಕ್ಯಾನ್ ಸಿ ಮದುರೈ ಹಿಯರ್. ಸೊ ಮದುರೈನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಇಲ್ಲಿ ಮದುರೈ ಸಿಟಿಯನ್ನು ನೋಡ್ಬೋದಾಗಿರುತ್ತೆ. ಮದುರೈ ಸಿಟಿಯ ವೆಸ್ಟ್ನಲ್ಲಿ 10 ಕಿಲೋಮೀಟರ್ಸ್ ದೂರದಲ್ಲಿ ಸೊ ಈ ಒಂದು ನಾಗಮಲೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಅತ್ಯಂತ ಹೆಚ್ಚಿನ ಸರೀಸೃಪಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನು ನಾವು ನಾಗಮಲೈ ಪುದುಕೋಟೈ ಹಿಲ್ ರೇಂಜ್ ಅಂತ ಕರಿತೇವೆ. ಸೊ ಇಟ್ ಹ್ಯಾಸ್ ಲಾಟ್ ಆಫ್ ರೆಪ್ಟೈಲ್ಸ್ ಅಂಡ್ ಆಂಫಿಬಿಯನ್ಸ್ ಅಂದರೆ ಸರೀಸೃಪಗಳು ಮತ್ತು ಉಭಯಚರಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಈಗ ಲಾಟ್ ಆಫ್ ಥ್ರೆಟ್ಸ್ ಅನ್ನು ಫೇಸ್ ಮಾಡ್ತಾ ಇದೆ ಡ್ಯೂ ಟು ಅರ್ಬನೈಸೇಷನ್ ನಗರೀಕರಣ ಮತ್ತೆ ಪುವರ್ ಅವೇರ್ನೆಸ್ ಆಫ್ ಇಟ್ಸ್ ಹ್ಯಾಬಿಟ್ಯಾಟ್ ಅಂದರೆ ತನ್ನ ಆವಾಸ ಸ್ಥಾನದ ಬಗ್ಗೆ ಅತ್ಯಂತ ಕಡಿಮೆ ಜ್ಞಾನ ಇರುವ ಕಾರಣದಿಂದ ಅಲ್ಲಿ ನಗರೀಕರಣ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ರಿಸರ್ವ್ ಅಂತ ನಾವೇನಾದರೂ ಡಿಕ್ಲೇರ್ ಮಾಡಿದಾಗ ಸೊ ಅದಕ್ಕೆ ಪ್ರೊಟೆಕ್ಷನ್ ಜಾಸ್ತಿ ಆಗುವ ಕಾರಣದಿಂದ ಇದನ್ನ ರೆಪ್ಟೈಲ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿ ಅಂತ ಅಲ್ಲಿರ್ತಕ್ಕಂಥ ಕನ್ಸರ್ವೇಷನಿಸ್ಟ್ಗಳು ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಈಕೋಲಾಜಿಕಲ್ ರಿಚ್ನೆಸ್ ಅಂದರೆ ಪರಿಸರ ಶ್ರೀಮಂತಿಕೆಯನ್ನು ನಾವು ನೋಡೋದಾದ್ರೆ ಸೊ ಇಟ್ ಸ್ಪ್ಯಾನ್ಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 35 ಕಿಲೋಮೀಟರ್ಸ್ ಅಂಡ್ ಕಂಟೈನ್ಸ್ ರಿಸರ್ವ್ ಫಾರೆಸ್ಟ್ ಅಂದರೆ 35 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಸೊ ಇದು ಮೀಸಲು ಅರಣ್ಯವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ನಾವು ನ್ಯಾಚುರಲ್ ಸ್ಪ್ರಿಂಗ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ ನೈಸರ್ಗಿಕವಾಗಿ ಬರ್ತಕ್ಕಂಥ ನೀರಿನ ಬುಗ್ಗೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಕ್ಕೆ ವಿಶೇಷವಾದ ಹೆಸರುಗಳನ್ನು ಇಟ್ಟಿರ್ತಾರೆ. ನಾಗತೀರ್ಥಂ ಅಂತ ಕರೀತಾರೆ, ಪೆರಿಯಾ ಊತು ಅಂತ ಕರೀತಾರೆ, ಚಿನ್ನ ಊತು ಅಂತ ಕರೀತಾರೆ. ಸೊ ಈ ರೀತಿಯ 3 ನ್ಯಾಚುರಲ್ ಸ್ಪ್ರಿಂಗ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅರ್ಬನೈಸೇಷನ್ ಚಾಲೆಂಜಸ್. ಸೊ ಈಗ ಅಲ್ಲಿರ್ತಕ್ಕಂಥ ಸವಾಲುಗಳೇನು ಅಂತ ನಾವು ನೋಡೋದಾದ್ರೆ ಸೊ ದೇ ಆರ್ ಓಪನಿಂಗ್ ಲಾಟ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಒಂದು ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರ್ಯಾಪಿಡ್ ಅಗ್ರಿಕಲ್ಚರ್ ಆಗ್ತಾ ಇದೆ. ಸೊ ಅಗ್ರಿಕಲ್ಚರ್ ಆಗ್ತಾ ಇರ್ತಕ್ಕಂಥ ಪ್ರದೇಶವನ್ನು ನಾವು ಸಮಯನಲ್ಲೂರು ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಕೃಷಿ ಜಾಸ್ತಿ ಆಗ್ತಾ ಇರುವ ಕಾರಣದಿಂದ ಸೊ ಅಲ್ಲಿರ್ತಕ್ಕಂಥ ಪ್ರದೇಶವನ್ನು ಜನ ಎನ್ಕ್ರೋಚ್ ಮಾಡ್ಕೊಳ್ತಾ ಇದ್ದಾರೆ, ಆಕ್ರಮಣ ಮಾಡಿಕೊಳ್ಳುವ ಕಾರಣದಿಂದ ಸೊ ಅಲ್ಲಿರ್ತಕ್ಕಂಥ ಹ್ಯಾಬಿಟ್ಯಾಟ್ ಲಾಸ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸ್ಪೀಶೀಸ್ ಡೈವರ್ಸಿಟಿ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಒಂದು ಪೈಲಟ್ ಸ್ಟಡಿ ಮಾಡಿರ್ತಾರೆ ಅಂದರೆ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿರ್ತಾರೆ. ಸೊ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು ಮದುರೈ ನೇಚರ್ ಕಲ್ಚರ್ ಫೌಂಡೇಶನ್ ವತಿಯಿಂದ ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ 60 ವೆರೈಟೀಸ್ ಆಫ್ ರೆಪ್ಟೈಲ್ಸ್ ಮತ್ತು ಆಂಫಿಬಿಯನ್ಸ್ ಅನ್ನು ನೋಡ್ಬೋದಾಗಿರುತ್ತೆ. ಅಂದರೆ 60 ವಿಧದ ಸರೀಸೃಪಗಳನ್ನು ಮತ್ತು ಉಭಯಚರಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ
ದಿಸ್ ರೆಕಾರ್ಡಿಂಗ್ ಅಂದರೆ ಈ ಒಂದು ಸರೀಸೃಪಗಳನ್ನು ಏನು ದಾಖಲೆ ಮಾಡಿದ್ದಾರೆ 60 ಟೈಪ್ಸ್ ಇದೆ ಅಂತ ನಾನು ಹೇಳಿದ್ದೆ. ಸೊ ಅದನ್ನು ಬರೀ ಫುಟಿಲ್ಸಲ್ಲಿ ಮಾತ್ರ ಮಾಡಿರ್ತಾರೆ, ಅಂದರೆ ಆ ಒಂದು ರೇಂಜಸ್ ಏನಿರುತ್ತೆ ಅದರ ತಪ್ಪಲಿನ ಪ್ರದೇಶದಲ್ಲಿ ಮಾತ್ರ ಮಾಡಿರ್ತಾರೆ. ಸಪೋಸ್ ನಾವು ಎಂಟೈರ್ ಫಾರೆಸ್ಟ್ ರೇಂಜಲ್ಲಿ ನಾವು ಅಸೆಸ್ ಮಾಡಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯ ರೆಪ್ಟೈಲ್ಸ್ಗಳನ್ನು ಮತ್ತು ಈ ಒಂದು ಆಂಫಿಬಿಯನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರೆಪ್ಟೈಲ್ಸ್ ಯಾವ್ದ್ಯಾವ್ದು ಇರುತ್ತೆ ಅಂತ ನಾವು ಎಲ್ಲವನ್ನ ಪಟ್ಟಿ ಮಾಡಿದ್ದೇವೆ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಈ ಒಂದು ಇನ್ಫಾರ್ಮೇಷನನ್ನು ನೀವು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿರ್ತಕ್ಕಂಥ ರೆಪ್ಟೈಲ್ಸ್ನೆಲ್ಲನೂ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪ್ರೊಟೆಕ್ಟ್ ಮಾಡಲಾಗಿದೆ. ಸ್ಕೆಡ್ಯೂಲ್ 1 ಅಂದರೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇರ್ತಕ್ಕಂಥ ಜೀವಿಗಳಾಗಿರ್ತವೆ. ಸೊ ಅಲ್ಲಿರ್ತಕ್ಕಂಥ ಆಂಫಿಬಿಯನ್ಸ್ ಯಾವುದು ಅಂತ ಕೂಡ ನಿಮಗೆ ಕೊಟ್ಟಿರ್ತವೆ. ಸೊ ದಿಸ್ ಇಸ್ ಆಲ್ಸೋ ಫಾರ್ ಯುವರ್ ಇನ್ಫಾರ್ಮೇಷನ್ ಪರ್ಪಸ್ ಆಗಿರುತ್ತೆ. ಸೊ ಈಗ ನಾವು ನಾಗಮಲೈ ಪುದುಕೋಟೈ ಹಿಲ್ ರೇಂಜ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಮದುರೈ ಸಿಟಿ ಏನಿರುತ್ತೆ ಅದರಿಂದ 10 ಕಿಲೋಮೀಟರ್ ವೆಸ್ಟಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದನ್ನು ನಾವು ಮ್ಯಾಪಲ್ಲಿ ಆಲ್ರೆಡಿ ನೋಡಿರ್ತೇವೆ. ಸೊ ಇದಕ್ಕೆ ನೇಮ್ ಯಾವ ರೀತಿಯಾಗಿ ಬಂತು, ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ನೇಮ್ ಅಂತ ನಾವು ನೋಡೋದಾದ್ರೆ, ನಾಗಮಲೈ ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ. ನಾಗ ಅಂದರೆ ಅದರ ಅರ್ಥ ಸ್ನೇಕ್ ಅಥವಾ ಹಾವನ್ನ ನಾವು ನಾಗರ ಹಾವನ್ನ ನಾಗ ಅಂತ ನಾವೇನು ಹೇಳ್ತೇವೆ. ಸೊ ಅಲ್ಲಿಂದ ನಾಗ ಅಂತ ತೆಗೆದುಕೊಂಡಿರ್ತಾರೆ. ಮಲೈ ಅಂದರೆ ಹಿಲ್ಸ್ ಅಥವಾ ಬೆಟ್ಟ. ಸೊ ಮಲೈ ಅಂದರೆ ಬೆಟ್ಟ ಅಂತಕ್ಕಂಥ ಒಂದು ಅರ್ಥವಾಗಿರುತ್ತೆ. ಸೊ ಎರಡನ್ನೂ ಸೇರಿಸಿ ನಾವೇನಂತ ಕರಿತೀವಿ ಅಂದರೆ ನಾಗಮಲೈ ಅಂತ ಕರಿತೇವೆ. ಸೊ ಈ ಒಂದು ನಾಗಮಲೈ ಒಂದು ರೀಸನ್ ಆಗಿದ್ರೆ, ಇನ್ನೊಂದು ರೀಸನ್ ಏನಂದ್ರೆ ಕಾಂಟೋರ್ಸ್ ಕರ್ವ್ ಲೈಕ್ ಸರ್ಪೆಂಟ್ ಅಂತ ಕರಿತೇವೆ. ಸೊ ಅದರ ಗಡಿ ಪ್ರದೇಶ ಹಾವಿನ ರೀತಿಯಲ್ಲಿರ್ತಕ್ಕಂಥ ಒಂದು ಗಡಿ ಪ್ರದೇಶವಾಗಿರೋದ್ರಿಂದ ಸೊ ಇದು ಕೂಡ ಈ ಒಂದು ಪ್ರದೇಶಕ್ಕೆ ನಾಗಮಲೈ ಅಂತ ನಾಮಕರಣ ಮಾಡಲಿಕ್ಕೆ ಸೊ ಇನ್ನೊಂದು ರೀಸನ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಜಿಯೋಗ್ರಫಿ ಮತ್ತೆ ಎನ್ವೈರನ್ಮೆಂಟ್ ಅನ್ನ ನಾವು ನೋಡೋದಾದ್ರೆ, ಸೊ ನಾಗಮಲೈ ಇಸ್ ಸಬ್ ಅರ್ಬ್ ಆಫ್ ಮದುರೈ ಲೈಸ್ ಅಲಾಂಗ್ ದಿ ಮದುರೈ ತೇನಿ ಹೈವೇ. ಸೊ ಇದು ಯಾವ ಹೆದ್ದಾರಿಯಲ್ಲಿ ಬರುತ್ತೆ ಅಂದ್ರೆ ಮದುರೈ ತೇನಿ ಹೆದ್ದಾರಿಯ ಉದ್ದಕ್ಕೂ ಇರ್ತಕ್ಕಂಥ ಮದುರೈನ ಉಪನಗರವಾಗಿ ನಾವು ನಾಗಮಲೈಯನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಹಿಲ್ ರೇಂಜ್ ಏನಿದೆ, ಸೊ ಇಟ್ ಈಸ್ ಅರೌಂಡ್ 35 ಕಿಲೋಮೀಟರ್ಸ್. ಇದು ಆಲ್ರೆಡಿ ನಮಗೆ ಗೊತ್ತಾಗಿದೆ. ಸೊ ಅಂಡ್ ಫೀಚರ್ಸ್ ರಿಸರ್ವ್ ಫಾರೆಸ್ಟ್ ವಿತ್ ಇನ್ ಇಟ್ಸ್ ಲಿಮಿಟ್ಸ್, ಅಂದ್ರೆ ಅದರ ಲಿಮಿಟ್ಸ್ ಅಥವಾ ವ್ಯಾಪ್ತಿಯ ಒಳಗಡೆ ನಾವು ಮೀಸಲು ಅರಣ್ಯ ಪ್ರದೇಶಗಳನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಮೇನ್ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ಸೊ ಬುದ್ಧ ಪೌರ್ಣಿಮಾ 2024. ಸೊ ಬುದ್ಧ ಪೌರ್ಣಿಮೆಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಬುದ್ಧ ಜಯಂತಿ ಅಥವಾ ವೇಸಕ್ ಅಂತ ಕರಿತೇವೆ. ಸೊ ದಿಸ್ ಇಂಡಿಕೇಟ್ಸ್ ಬರ್ತ್, ಎನ್ಲೈಟ್ಮೆಂಟ್, ಡೆತ್ ಆಫ್ ಗೌತಮ ಬುದ್ಧ, ಫೌಂಡರ್ ಆಫ್ ಬುದ್ಧಿಸಮ್. ಅಂದರೆ ಈ ಒಂದು ಬೌದ್ಧ ಬುದ್ಧಿಸಮ್ ಏನಿರುತ್ತೆ, ಸೊ ಈ ಒಂದು ಬುದ್ಧಿಸಮ್ಗೆ ಸಂಬಂಧಪಟ್ಟಂತೆ ಬುದ್ಧ ಜಯಂತಿ ಅಥವಾ ಇದನ್ನ ವೇಸಕ್ ಅಂತ ಕರಿತೇವೆ. ಸೊ ಇದನ್ನ ಬುದ್ಧ ಪೂರ್ಣಿಮಾ ಅಥವಾ ಬೌದ್ಧ ಧರ್ಮದ ಸಂಸ್ಥಾಪಕರಾಗಿರ್ತಕ್ಕಂಥ ಗೌತಮ ಬುದ್ಧರ ಜನ್ಮ ಮತ್ತು ಜ್ಞಾನೋದಯ, ಅದನ್ನ ನಾವು ನಿರ್ವಾಣ ಅಂತ ಕರಿತೇವೆ. ಮತ್ತೆ ಮರಣ, ಇದನ್ನ ನಾವು ಪರಿನಿರ್ವಾಣ ಅಂತ ಕರಿತೇವೆ. ಸೊ ಇದನ್ನ ಆಚರಣೆ ಮಾಡ್ತಕ್ಕಂಥ ಒಂದು ದಿನವನ್ನ ನಾವು ಬೌದ್ಧ ಪೌರ್ಣಿಮಾ ಅಂತ ಕರಿತೇವೆ. ಸೊ ಇನ್ 2024 ಬೌದ್ಧ ಪೂರ್ಣಿಮಾ ಫಾಲ್ಸ್ ಆನ್ May 23rd. ಸೊ ಮೇ 23ನೇ ತಾರೀಕು ಬರುತ್ತೆ. ಸೊ ಅದು ಗುರುವಾರ ಬರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವಾಸ್ ಬಾರ್ನ್ ಇನ್ 623 BCE ಇನ್ ಲುಂಬಿನಿ, ನೇಪಾಲ್. ಸೊ ನೇಪಾಳದ ಲುಂಬಿನಿಯಲ್ಲಿ 623 BCಯಲ್ಲಿ ಇವರ ಜನನವಾಗುತ್ತೆ. ಸೊ ಅವರ ಜನನವಾದ ಸಮಯದಲ್ಲಿ ಅವರ ಹೆಸರು ಏನಂತ ಇರುತ್ತೆ ಅಂದ್ರೆ ಸಿದ್ಧಾರ್ಥ ಅಂತ ನಾವು ಅವ್ರನ್ನ ಕರಿಬೋದಾಗಿರುತ್ತೆ. ಸೊ ಅವರಿಗೆ ಎನ್ಲೈಟ್ಮೆಂಟ್ ಆಗುತ್ತೆ, ಅಂದ್ರೆ ಜ್ಞಾನೋದಯ ಆಗುತ್ತೆ. ಸೊ ಅಂಡರ್ ದಿ ಬೋಧಿ ಟ್ರೀ ಇನ್ ಬೋಧಗಯಾ, ಇಂಡಿಯಾ. ಸೊ ನಮ್ಮ ಭಾರತ ದೇಶದ ಬೋಧಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಇವರಿಗೆ ಜ್ಞಾನೋದಯ ಆಗುತ್ತೆ. ಸೊ ಅವರು ಪರಿನಿರ್ವಾಣವನ್ನ ಹೊಂದಿರತಕ್ಕಂಥದ್ದು, ಅಂದ್ರೆ ಅವರ ನಿಧನ ಆಗಿರ್ತಕ್ಕಂಥದ್ದು ಅಟೈನ್ಡ್ ಅಟ್ ದಿ ಏಜ್ ಆಫ್ 80 ಇನ್ ಕುಶಿನಗರ್, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಕುಶಿನಗರದಲ್ಲಿ 80ನೇ ವಯಸ್ಸಿನಲ್ಲಿ ಅವರು ಪರಿನಿರ್ವಾಣವನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಪ್ರಮುಖ ಟೀಚಿಂಗ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಒಂದನ್ನ ನಾವು ನೋಬಲ್ 8-fold ಪಾತ್ ಅಂತ ಕರಿತೇವೆ, ಅಂದ್ರೆ ಉದಾತ್ತವಾದ ಅಷ್ಟ ಮಾರ್ಗಗಳು ಅಂತ ಕರಿತೇವೆ. ಅದ್ಯಾವ್ದ್ಯಾವ್ದು ಅಂದ್ರೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಸರಿಯಾದ ತಿಳುವಳಿಕೆ, ರೈಟ್ ಇಂಟೆನ್ಷನ್ ಅಂದ್ರೆ ಸರಿಯಾದ ಉದ್ದೇಶ, ರೈಟ್ ಸ್ಪೀಚ್ ಅಂದ್ರೆ ಸರಿಯಾದ ಮಾತು, ರೈಟ್ ಆಕ್ಷನ್ ಅಂದ್ರೆ ಸರಿಯಾದ ಕ್ರಿಯೆ, ರೈಟ್ ಲೈವ್ಲಿಹುಡ್ ಅಂದ್ರೆ ಸರಿಯಾದ ಜೀವನೋಪಾಯ, ರೈಟ್ ಎಫರ್ಟ್ ಸರಿಯಾದ ಪ್ರಯತ್ನ, ರೈಟ್ ಮೈಂಡ್ಫುಲ್ನೆಸ್ ಅಂದ್ರೆ ಸರಿಯಾದ ಸಾವಧಾನತೆ, ರೈಟ್ ಕಾನ್ಸಂಟ್ರೇಷನ್ ಅಂದ್ರೆ ಸರಿಯಾದ ಏಕಾಗ್ರತೆ. ಸೊ ಇವರು ಬೋಧನೆ ಮಾಡಿರ್ತಕ್ಕಂಥ ಅಷ್ಟ ಮಾರ್ಗಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಕೋರ್ ವ್ಯಾಲ್ಯೂಸ್ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಮೌಲ್ಯಗಳು ಯಾವುದು ಅಂದ್ರೆ ಎಂಫಸಿಸ್ ಆನ್ ಪೀಸ್ ಅಂದ್ರೆ ಶಾಂತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು, ಕಂಪ್ಯಾಷನ್ ಅಂದ್ರೆ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು, ಅಂಡ್ ವಿಸ್ಡಮ್ ಆಸ್ ದಿ
ಗೈಡಿಂಗ್ ಪ್ರಿನ್ಸಿಪಲ್ ಫಾರ್ ಎಥಿಕಲ್ ಲಿವಿಂಗ್ ಆ್ಯಂಡ್ ಮೆಂಟಲ್ ಡಿಸಿಪ್ಲಿನ್. ಅಂದರೆ ನೈತಿಕ ಜೀವನ ಮತ್ತು ಮಾನಸಿಕ ಶಿಸ್ತಿನ ಮಾರ್ಗದರ್ಶಿ ತತ್ವಗಳಾಗಿ ಶಾಂತಿ, ಸಹಾನುಭೂತಿ ಮತ್ತು ಬುದ್ಧಿವಂತಿಕೆಯ ಮೇಲೆ ಒತ್ತನ್ನು ನೀಡಬೇಕು ಅಂತಕ್ಕಂಥದ್ದು ಇವರು ಹೇಳಿರ್ತಕ್ಕಂಥ ಪ್ರಮುಖವಾದ ಮೌಲ್ಯಗಳಾಗಿರ್ತವೆ. ಸೊ ಇವರ 3 ಯೂನಿವರ್ಸಲ್ ಟ್ರೂತ್ಸ್ ಯಾವುದು ಅಂದರೆ ಸಾರ್ವತ್ರಿಕ ನಂಬಿಕೆಗಳು ಅಥವಾ ಸತ್ಯಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಒಂದನ್ನು ಅನೀಕಾ ಅಂತ ಕರಿತೇವೆ. ಅನೀಕಾ ಅಂದರೆ ನಥಿಂಗ್ ಲಾಸ್ಟ್ ಫಾರ್ ಎವರ್ ಆ್ಯಂಡ್ ಎವ್ರಿಥಿಂಗ್ ಚೇಂಜಸ್. ಅಂದರೆ ಯಾವುದು ಕೂಡ ಶಾಶ್ವತವಲ್ಲ, ಎಲ್ಲವೂ ಬದಲಾಗುತ್ತದೆ, ಅದನ್ನು ಅನಿಕಾ ಅಂತ ಕರಿತೇವೆ. ಅನತ್ತ ಅಂತ ಕರಿತೇವೆ. ದೆರ್ ಈಸ್ ನಥಿಂಗ್ ಪರ್ಮನೆಂಟ್ ಅಬೌಟ್ ಯು, ಅಂದರೆ ನಮಗೆ ಸಂಬಂಧಪಟ್ಟಂತೆ ಯಾವುದು ಶಾಶ್ವತವಲ್ಲ, ಸೊ ಅದನ್ನು ನಾವು ಅನತ್ತ ಅಂತ ಕರಿತೇವೆ. ದೇರ್ ಫಾರ್ ಯು ಹ್ಯಾವ್ ನೋ ಸೋಲ್, ಸೊ ಯಾವುದೇ ಆತ್ಮ ಇರೋದಿಲ್ಲ ಅಥವಾ ಸೋಲ್ ಇರೋದಿಲ್ಲ ಅನ್ನೋದು, ಸೊ ಅದನ್ನು ಅನತ್ತ ಅಂತ ಕರಿತೇವೆ. ದುಃಖ, ಆಲ್ ಲೈಫ್ ಈಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಟ್ ಸಫರಿಂಗ್. ಸೊ ಎಲ್ಲ ಜೀವನದಲ್ಲೂ ಅತೃಪ್ತಿ ಇರುತ್ತೆ ಮತ್ತು ಸಫರಿಂಗ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ವಿ ಸಫರ್ ಬಿಕಾಸ್ ವಿ ಡು ನಾಟ್ ಅಕ್ಸೆಪ್ಟ್ ದಟ್ ಎವ್ರಿಥಿಂಗ್ ಚೇಂಜಸ್. ನಾವು ಯಾಕೆ ಸಫರ್ ಆಗ್ತೀವಿ ಅಂದರೆ ನಾವು ಬದಲಾಗುತ್ತೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ಸೊ ಅದರಿಂದ ನಾವು ಸಫರ್ ಆಗ್ತೀವಿ ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥ 3 ಯೂನಿವರ್ಸಲ್ ಟ್ರೂತ್ಸ್ ಆಗಿರುತ್ತೆ. ಸೊ 4 ನೋಬಲ್ ಟ್ರೂತ್ಸ್. ಸೊ 4 ನೋಬಲ್ ಟ್ರೂತ್ಸ್ ಅನ್ನು ನಾವು ನೋಡೋದಾದ್ರೆ, ಸೊ ಫಸ್ಟ್ ಟ್ರೂತ್ ಅನ್ನು ನಾವು ದುಃಖ ಅಂತ ಕರಿತೇವೆ. ದುಃಖ ಇಸ್ ನಥಿಂಗ್ ಬಟ್ ಸಫರಿಂಗ್. ಎರಡನೇದನ್ನು ನಾವು ಸಮುದಾಯ ಅಂತ ಕರಿತೇವೆ. ಆರಿಜಿನ್ ಆಫ್ ಸಫರಿಂಗ್ ಅಂದರೆ ಸಮುದಾಯದಿಂದ ಅದು ನಮ್ಮ ಸಫರಿಂಗ್ನ ಮೂಲ ಅಂತ ಅವ್ರು ಹೇಳ್ತಾರೆ. ಸೊ ಮೂರನೇದನ್ನು ಥರ್ಡ್ ಟ್ರೂತ್, ಇದನ್ನು ನಾವು ನಿರೋಧ ಅಂತ ಕರಿತೇವೆ. ದ ಎಂಡ್ ಆಫ್ ಸಫರಿಂಗ್ ಅಂದರೆ ಸಫರಿಂಗ್ ಅನ್ನು ಕೊನೆ ಮಾಡ್ತಕ್ಕಂಥದ್ದು. 4ನೇ ಟ್ರೂತ್ ಅನ್ನು ನಾವು ಮಗ್ಗ ಅಂತ ಕರಿತೇವೆ. ದ ಪಾತ್ ಆಫ್ ದಿ ಎಂಡ್ ಆಫ್ ಸಫರಿಂಗ್. ಸೊ ಆ ಒಂದು ಸಫರಿಂಗ್ ಅನ್ನು ಎಂಡ್ ಮಾಡಲಿಕ್ಕೆ ಯಾವ ಒಂದು ದಾರಿಯನ್ನು ಅನುಸರಿಸಬೇಕು ಅದು 4ನೇ ನೋಬಲ್ ಟ್ರೂತ್ ಆಗಿರುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಯಂಗೆಸ್ಟ್ ಇಂಡಿಯನ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್. ಸೊ ನಾವು ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ಓಲ್ಡೆಸ್ಟ್ ಇಂಡಿಯನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಅತ್ಯಂತ ಕಿರಿಯರಾಗಿ ಈ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇದ್ದೇವೆ. ಅಟ್ ದಿ ಏಜ್ ಆಫ್ 16 ಅವರ ಹೆಸರು ಕಾಮ್ಯ ಕಾರ್ತಿಕೇಯನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇವರು ಅತ್ಯಂತ ಕಿರಿಯ ಭಾರತೀಯರು ಈ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿರ್ತಕ್ಕಂಥವ್ರು. ನೆಕ್ಸ್ಟ್, ವರ್ಲ್ಡ್ಸ್ ಫಸ್ಟ್ ಟ್ರಿಪಲ್ ಆಂಪ್ಯೂಟಿ ಟು ರೀಚ್ ಎವರೆಸ್ಟ್ ಬೇಸ್. ಅಂದರೆ ತಮ್ಮ 2 ಕೈಗಳನ್ನು ಮತ್ತು 1 ಕಾಲನ್ನು ಕಳೆದುಕೊಂಡಿರ್ತಕ್ಕಂಥ ವಿಶ್ವದ ಮೊಟ್ಟಮೊದಲ ವ್ಯಕ್ತಿ ಈ ಒಂದು ಎವರೆಸ್ಟನ್ನು ಕಂಪ್ಲೀಟ್ ಆಗಿ ಅವರು ಹತ್ತಿರೋದಿಲ್ಲ, ಬೇಸ್ ಕ್ಯಾಂಪ್ ಅಂತ ಹೇಳ್ತೇವೆ. ನೋಡಿ ಇಲ್ಲಿ 5364 ಮೀಟರ್ಸ್ ಏನಿರುತ್ತೆ. ಸೊ ಇಲ್ಲಿಯವರೆಗೂ ಹತ್ತಿರ್ತಕ್ಕಂಥ ಪ್ರಪಂಚದ ಮೊಟ್ಟಮೊದಲ ವ್ಯಕ್ತಿ ಆಗಿರ್ತಾರೆ. ಸೊ ಅವರ ಹೆಸರು ಟಿಂಕೇಶ್ ಕೌಶಿಕ್ ಅಂತ ಕರಿತೇವೆ. ಅವರ ಹೆಸರು 30 ವರ್ಷ. ಸೊ ಅವರು ಗೋವಾದವರಾಗಿರ್ತಾರೆ. ತಮ್ಮ 2 ಕೈಗಳು ಮತ್ತು ಕಾಲುಗಳು ಇಲ್ಲದಿದ್ದರೂ ಕೂಡ ಸೊ ಮೌಂಟ್ ಎವರೆಸ್ಟ್ನ ಬೇಸ್ ಕ್ಯಾಂಪೇ ಹತ್ತಿರ್ತಕ್ಕಂಥ ಒಂದು ದಾಖಲೆಯನ್ನು ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ come to InQuest challenge number 698. You can just pause the video here, go through the questions and give us the answers. This is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.